ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ತಮಿಳುನಾಡಿನ ರಾಜಕಾರಣ ಇನ್ನೊಂದು ಹಂತಕ್ಕೆ ಹೋಗಿ ತಲುಪಿದೆ. ಹಾಗೆಯೇ ಏನು ಲೋಕಸಭೆಯಲ್ಲಿ ನಿನ್ನೆ ಪ್ರಧಾನಿ ಆಡಿದ ಮಾತೇನಿದೆ, ರೇನ್ಕೋಟ್ ಮಾತು, ಅದು ಕೂಡ ಕಾಂಗ್ರೆಸ್ ಪಕ್ಷದ ಸಭಾತ್ಯಾಗಕ್ಕೆ ಕಾರಣ ಆಯಿತು. ರಾಜ್ಯಕ್ಕೆ ಬಂದರೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಹೊಸ ಕಾನೂನನ್ನು ವಿಧೇಯಕವನ್ನು ಮಂಡಿಸಲಾಯಿತು. ಕ್ರಿಕೆಟ್ ಸುದ್ದಿ ಇದೆ, ಹೀಗೆ ಹಲವು ಸುದ್ದಿಗಳಿವೆ. ನಿಮಗೆ ಗೊತ್ತೇ, ನನ್ನ ಜೊತೆಗೆ 4 ಅತಿಥಿಗಳಿರ್ತಾರೆ. ಒಂದೊಂದೇ ಸುದ್ದಿಯನ್ನು ತೆಗೆದುಕೊಂಡು ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಎಲ್ಲದಕ್ಕಿಂತ ಮುಂಚೆ ನೋಡೋಣ ಈ ಹೊತ್ತಿನ ಹೆಡ್ಲೈನ್ಸ್. ತಮಿಳುನಾಡಿನಲ್ಲಿ ಸೇರಿಗೆ ಸವ್ವಾ ಸೇರು ರಾಜಕಾರಣ, ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ ಶಶಿಕಲಾ ಬಣ, ಅಧಿಕಾರ ದಾಟದ ದಾಳವಾಯ್ತಾ ರಾಜಭವನ. ಕೋಲಾಹಲಕ್ಕೆ ಕಾರಣವಾಯಿತು ಪ್ರಧಾನಿ ಟೀಕೆ, ಮನಮೋಹನ್ ಸಿಂಗ್ ವಿರುದ್ಧದ ಹೇಳಿಕೆಗೆ ಟೀಕೆ ಟೀಕೆ ಟೀಕೆ. ಮೋದಿ ಕ್ಷಮೆ ಕೇಳೋವರೆಗೆ ಸದನಕ್ಕೆ ಬರಲ್ಲ ಅಂತೂ ಕೈಪಡೆ. ಪರೀಕ್ಷಾ ಅಕ್ರಮ ತಡೆಗೆ ರಾಜ್ಯ ಸರ್ಕಾರದ ಕ್ರಮ, ವಿಧಾನಸಭೆಯಲ್ಲಿ ಮಂಡನೆಯಾಯಿತು. ಶಿಕ್ಷಣ ತಿದ್ದುಪಡಿ ವಿಧೇಯಕ, ಅಕ್ರಮದಲ್ಲಿ ಭಾಗಿಯಾದರೆ ಜೈಲು ಶಿಕ್ಷೆ ಗ್ಯಾರಂಟಿ. ನೆರೆ ರಾಷ್ಟ್ರವಲ್ಲ ಇದು ಮಗ್ಗಲ ಮುಳ್ಳು, ಉಗ್ರ ಮಸೂದ್ ಅಜರ್ ನಿಷೇಧಕ್ಕೆ ಮುಂದುವರಿದ ಚೀನಾ ಅಡ್ಡಗಾಲು, ಭಯೋತ್ಪಾದನೆಗಿಂತ ಪ್ರಾದೇಶಿಕ ಸ್ಥಿರತೆ ಮುಖ್ಯ ಅಂತೋ ರೆಡ್ ಡ್ರ್ಯಾಗನ್. ಭಾರತ ಬಾಂಗ್ಲಾ ಏಕೈಕ ಟೆಸ್ಟ್ ಪಂದ್ಯ, ಕೊಹ್ಲಿ ಮುರಳಿ ವಿಜಯರಿಂದ ಭರ್ಜರಿ ಶತಕ, ಮೊದಲ ದಿನದಾಟದಲ್ಲಿ ಮೇಲುಗೈ ಸಾಧಿಸಿದ ಟೀಮ್. ಮೊದಲ ಸುದ್ದಿಯನ್ನು ನೋಡೋದಕ್ಕಿಂತ ಮೊದಲು ನನ್ನ ಅತಿಥಿಗಳು ಪ್ಯಾನಲಿಸ್ಟ್ ಏನಿದ್ದಾರೆ, ನನ್ನ ಜೊತೆ ಯಾರು ಜಾಯಿನ್ ಆಗಿದ್ದಾರೆ ಅವರು ಪರಿಚಯ ಮಾಡಿಕೊಡ್ತೇನೆ. ಮೊದಲನೇದಾಗಿ ನಮ್ಮ ಸುದ್ದಿ ಟಿವಿಯ ಸಂಪಾದಕೀಯ ಸಲಹೆಗಾರರಾದ NS ಶಂಕರ್ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಾಗಿರುವ ಡಾಕ್ಟರ್ ವಾಮನಾಚಾರ್ಯ ನಮ್ಮ ಜೊತೆಗಿದ್ದಾರೆ. ಹಾಗೆಯೇ JDS ಪಕ್ಷದ ಕೋನ್ ರೆಡ್ಡಿ ಅವರು ನಮ್ಮನ್ನು ಜಾಯಿನ್ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅವರು ಐವಾನ್ ಡಿಸೋಜಾ ಅವರು ಜಾಯಿನ್ ಆಗಬೇಕಾಗಿದೆ. ನಾನು ಮೊದಲ ಸುದ್ದಿಯನ್ನು ತೆಗೆದುಕೊಂಡು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ. ಮೊದಲ ಸುದ್ದಿಯತ್ತ ನೋಡೋಣ. ರಾಜಕೀಯ ದೊಂಬರಾಟಕ್ಕೆ ವೇದಿಕೆಯಾಗಿರೋ ತಮಿಳುನಾಡು ಇಂದು ಮತ್ತಷ್ಟು ನಾಟಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಯಿತು. ಶಾಸಕರನ್ನು ಹಿಡಿದಿಡೋದಕ್ಕೆ ಶಶಿಕಲಾ ರೆಸಾರ್ಟ್ ರಾಜಕಾರಣಕ್ಕೆ ಮೊರೆ ಹೋದರೆ, ಪನ್ನೀರ್ ಸೆಲ್ವಂ ಆಯಕಟ್ಟಿನ ಅಧಿಕಾರಿಗಳ ವರ್ಗಾವಣೆಯ ಮೂಲಕ ತಿರುಗೇಟು ನೀಡೋದಕ್ಕೆ ಯತ್ನಿಸಿದರು. ಇನ್ನು ಉಭಯ ನಾಯಕರು ರಾಜ್ಯಪಾಲರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಅಂತಿಮವಾಗಿ ಶಶಿಕಲಾ ಸರ್ಕಾರ ರಚನೆಗೆ ತಮ್ಮ ಹಕ್ಕನ್ನು ಇಂದು ಮಂಡಿಸಿದ್ದಾರೆ. ಕುತೂಹಲ ಘಟ್ಟದಲ್ಲಿ ದ್ರಾವಿಡ ರಾಜಕಾರಣ, ಶಶಿಕಲಾ ಪನ್ನೀರ್ ಸೆಲ್ವಂ ನಡುವೆ ಸೇರಿಗೆ ಸವ್ವಾ ಸೇರು ರಾಜಕೀಯ. ರಾಜಭವನದ ಅಂಗಳದಲ್ಲಿ ಅಧಿಕಾರದ ಚೆಂಡು. ರಾಷ್ಟ್ರದ ಗಮನ ಸೆಳೆದಿರೋ ತಮಿಳುನಾಡಿನ ಸದ್ಯದ ರಾಜಕೀಯ ಕ್ಷಣ ಕ್ಷಣಕ್ಕೂ ನಾಟಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗ್ತಾ ಇದೆ. ಸಿಎಂ ಪನ್ನೀರ್ ಸೆಲ್ವಂ ಹಾಗೂ AIDMK ನಾಯಕಿ ಶಶಿಕಲಾ ನಡುವೆ ಸೇರಿಗೆ ಸವ್ವಾ ಸೇರು ಅನ್ನೋ ಹಾಗೆ ಜಟಾಪಟಿ ನಡೀತಾ ಇದೆ. ರಾಜ್ಯಪಾಲರ ನಡೆ ಕುತೂಹಲ ಮೂಡಿಸಿರೋ ಬೆನ್ನಲ್ಲೇ ಸಂಜೆ ಮುಂಬೈನಿಂದ ಚೆನ್ನೈಗೆ ಆಗಮಿಸಿದ ಹಂಗಾಮಿ ಗವರ್ನರ್ ವಿದ್ಯಾಸಾಗರ್ ರಾವ್ ಎರಡೂ ಬಣಗಳನ್ನ ಪ್ರತ್ಯೇಕವಾಗಿ ಭೇಟಿಯಾಗಿ ವಿಚಾರಗಳನ್ನ ಆಲಿಸಿದ್ರು. ರಾಜ್ಯಪಾಲರ ಭೇಟಿಗೆ ಮೊದಲ ಅವಕಾಶ ಪಡೆದ ತಮಿಳುನಾಡಿನ ಹಂಗಾಮಿ ಸಿಎಂ ಪನ್ನೀರ್ ಸೆಲ್ವಂ 10 ಜನ ಬೆಂಬಲಿಗರೊಂದಿಗೆ ರಾಜಭವನ ಪ್ರವೇಶ ಮಾಡಿದ್ರು. ಈ ವೇಳೆ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯ ಕುರಿತು ವಿವರಿಸಿದ್ರು. ನಂತರ ಮಾತನಾಡಿದ ಅವರು, ನ್ಯಾಯ ಮತ್ತು ಸತ್ಯ ಅಂತಿಮವಾಗಿ ಮೇಲುಗೈ ಸಾಧಿಸಲಿದೆ ಎಂದರು. ಅಲ್ಲದೆ ಸಿಎಂ ಹುದ್ದೆಗೆ ನೀಡಿರೋ ರಾಜೀನಾಮೆಯನ್ನ ಹಿಂಪಡೆಯಲು ಸಿದ್ಧನಿದ್ದೇನೆ ಅಂತ ಹೇಳಿದ್ರು. ಇನ್ನು ಶಶಿಕಲಾ ಅವರು ನನ್ನಿಂದ ಬಲವಂತವಾಗಿ ರಾಜೀನಾಮೆ ಕೊಡಿಸಿದ್ದಾರೆ ಅಂತ ಪುನರುಚ್ಚರಿಸಿದ್ರು. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ ಶಶಿಕಲಾ,
ಇನ್ನು ಸೆಲ್ವಂ ಭೇಟಿ ಬಳಿಕ ಎಐಡಿಎಂಕೆ ನಾಯಕಿ ಶಶಿಕಲಾ ಎಂಜಿಆರ್ ಮೆಮೋರಿಯಲ್ ಹಾಲ್ನಿಂದ ನೇರವಾಗಿ ರಾಜಭವನಕ್ಕೆ ಆಗಮಿಸಿದ್ರು. ಸುಮಾರು ಅರ್ಧ ಗಂಟೆಗಳ ಕಾಲ ರಾಜ್ಯಪಾಲರ ಜೊತೆ ಚರ್ಚೆ ನಡೆಯಿತು ಎನ್ನಲಾಗಿದೆ. ವಿಶೇಷ ಅಂದ್ರೆ ಶಶಿಕಲಾ ತಮ್ಮ ಬೆಂಬಲಿಗ ಶಾಸಕರ ಪಟ್ಟಿ ನೀಡಿದ್ದಾರೆ. 10 ಮಂದಿ ಸಚಿವರೊಂದಿಗೆ ಶಶಿಕಲಾ ಗವರ್ನರ್ ಜೊತೆ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಇನ್ನು ಇದರ ನಡುವೆ ಇಷ್ಟು ದಿನಗಳ ಕಾಲ ಶಶಿಕಲಾ ಬಣದಲ್ಲಿ ಗುರುತಿಸಿಕೊಂಡಿದ್ದ ಮಧುಸೂದನ್ ಇಂದು ಇದ್ದಕ್ಕಿದ್ದಂತೆ ಪನ್ನೀರ್ ಸೆಲ್ವಂ ಬಣದಲ್ಲಿ ಕಾಣಿಸಿಕೊಂಡ್ರು. ಇದು ಶಶಿಕಲಾ ವಿರೋಧಿ ಬಣ ಬಲಯುತವಾಗ್ತಿದೆ ಅನ್ನೋ ಸೂಚನೆ ನೀಡಿದಂತಿದೆ. ಈ ನಡುವೆ ಪನ್ನೀರ್ ಸೆಲ್ವಂ ಅವರು ಜಯಾ ಅವರ ನಿವಾಸವನ್ನ ಸ್ಮಾರಕವನ್ನಾಗಿಸಬೇಕು ಎಂದಿದ್ದಾರೆ. ಈ ಮೂಲಕ ಶಶಿಕಲಾ ಅವರ ವಿರುದ್ಧ ಚಾಟಿ ಬೀಸಿದ್ದಾರೆ. ರಾಜಕೀಯ ಬಿಕ್ಕಟ್ಟಿನ ನಡುವೆ ಪನ್ನೀರ್ ಸೆಲ್ವಂ ಅವರು ಉನ್ನತ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚೆನ್ನೈ ಪೊಲೀಸ್ ಆಯುಕ್ತ ಎಸ್ ಜಾರ್ಜ್ ಅವರ ಕಾರ್ಯವೈಖರಿ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಲ್ಲದೆ ಅವರನ್ನ ವರ್ಗಾಯಿಸುವಂತೆ ಸೂಚಿಸಿದ್ರು. ಇನ್ನು ತಮಿಳುನಾಡು ರಾಜಕೀಯ ಬಿಕ್ಕಟ್ಟು ದೆಹಲಿಯಲ್ಲೂ ಪ್ರತಿಧ್ವನಿಸಿತು. ಎಐಡಿಎಂಕೆ ರಾಜ್ಯಸಭೆ ಸದಸ್ಯ ನವನೀತ ಕೃಷ್ಣನ್ ಶಶಿಕಲಾ ಅವರನ್ನ ಸಿಎಂ ಮಾಡಲು ವಿಳಂಬ ಮಾಡಿರೋ ರಾಜ್ಯಪಾಲರ ಕ್ರಮ ಅಸಂವಿಧಾನಿಕ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ರು. ಲೋಕಸಭೆ ಉಪಾಧ್ಯಕ್ಷ ತಂಬಿದೊರೈ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ 135 ಶಾಸಕರು ಮತ್ತು ಎಲ್ಲಾ ಸಂಸದರ ಬೆಂಬಲ ಶಶಿಕಲಾ ಅವರಿಗೆ ಇದೆ ಅಂತ ವಿವರಿಸಿದ್ರು. ಒಟ್ನಲ್ಲಿ 29 ವರ್ಷಗಳ ಬಳಿಕ ತಮಿಳುನಾಡು ಇಂಥದ್ದೊಂದು ರಾಜಕೀಯ ಹೈಡ್ರಾಮಾಕ್ಕೆ ಸಾಕ್ಷಿಯಾಗ್ತಾ ಇದೆ. ಪ್ರದೀಪ್ ಮಾಲ್ಗುಡಿ, ನ್ಯಾಷನಲ್ ಡೆಸ್ಕ್, ಸುದ್ದಿ ಟಿವಿ. ಎಸ್, ಇವತ್ತು ಮಧ್ಯಾಹ್ನ ಏನು ತಮಿಳುನಾಡಿನ ರಾಜ್ಯಪಾಲರು ಚೆನ್ನೈಗೆ ಬರುವುದರೊಂದಿಗೆ ಅಲ್ಲಿಯ ರಾಜಕಾರಣ ತೀವ್ರ ರೂಪವನ್ನು ಪಡೀತು. ಸೊ ರಾಜ್ಯಪಾಲರು ಮೊದಲು ಪನ್ನೀರ್ ಸೆಲ್ವಂ ಅವರಿಗೆ ಭೇಟಿಗೆ ಅವಕಾಶ ನೀಡಿದರು. ಅವರು 5 ಗಂಟೆಯ ಹೊತ್ತಿಗೆ ಏನು ರಾಜ್ಯಪಾಲರನ್ನು ನೋಡಿಬಿಟ್ಟು ಹೊರಗೆ ಬಂದು ಹೇಳಿದರು ಸತ್ಯಕ್ಕೆ ಜಯ ಆಗತ್ತೆ ಅಂತ. ಇದಕ್ಕೂ ಮೊದಲು ಪನ್ನೀರ್ ಸೆಲ್ವಂ ತಮ್ಮ ದಾಳವನ್ನು ಎಸೆಯೋದಕ್ಕೆ ಪ್ರಾರಂಭ ಮಾಡಿದರು. ಮೊದಲನೇದಾಗಿ ಏನು ಜಯಲಲಿತಾ ಅವರ ಮನೆ ಏನಿದೆ ಪಿಯಾಸ್ ಗಾರ್ಡನ್, ಅದನ್ನು ಸ್ಮಾರಕವಾಗಿ ಮಾಡುವ ಒಂದು ಘೋಷಣೆಯನ್ನು ಮಾಡುವ ಮೂಲಕ ಏನು ಶಶಿಕಲಾ ಅವರನ್ನ ಮನೆಯಿಂದ ಹೊರಗೆ ಹಾಕುವುದಕ್ಕೆ ಮೊದಲ ಹೆಜ್ಜೆಯನ್ನು ಇಟ್ಟರು. ಅಷ್ಟೊತ್ತಿಗೆ ಏನು ಅಣ್ಣಾ ಡಿ ಎಂ ಕೆಯ 2ನೇ ನಾಯಕರು ಅಂತ ಗುರುತಿಸಲ್ಪಡಪಟ್ಟಂಥ ಮಧುಸೂದನ್ ಅವರು ಪಕ್ಷಾಂತರ ಮಾಡಿದರು. ಸೊ ಇಡೀ ಈ ಬೆಳವಣಿಗೆಯನ್ನು ಗಮನಿಸಿದರೆ ಇದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇರುವ ಅನುಮಾನ ಬರುತ್ತೆ. ವಾಮನಾಚಾರ್ಯ, ಇಡೀ ತಮಿಳುನಾಡು ರಾಜಕಾರಣದ ಹಿಂದೆ ಯಾವುದೋ ಒಂದು ಕಾಣದ ಕೈ, ಒಂದು ಕಾಣದ ಕೈ ಪನ್ನೀರ್ ಸೆಲ್ವಂ ಇದೆ, ಇನ್ನೊಂದು ಕಾಣದ ಕೈ ಶಶಿಕಲಾ ಅವರ ಹಿಂದೆ. ಪನ್ನೀರ್ ಸೆಲ್ವಂ ಇದು ಕಾಣದ ಕೈ ಅಲ್ಲ, ಕಾಣ್ತಿರೋ ಕೈನೇ. ಯಾಕೆಂದರೆ ಕೆಲವೇ ದಿನಗಳ ಹಿಂದೆ ಅವರೇ ರಾಜೀನಾಮೆ ಕೊಟ್ಟು ಈಗ ಹಿಂದೆ ತಗೊಳ್ತೇನೆ ಅಂತ ಹೇಳೋದು ಮತ್ತು ನನ್ನ ಮೇಲೆ ಒತ್ತಾಯ ತರ್ತಾ ಇದ್ದಾರೆ ಅಥವಾ ಒತ್ತಡ ತರ್ತಾ ಇದ್ದಾರೆ ಅಂತ ಹೇಳೋದು, ದಿಸ್ ಲುಕ್ಸ್ ಲೈಕ್ ಎ ಚೈಲ್ಡ್ ಪ್ಲೇ, ಮಕ್ಕಳ ಆಟದ ಥರ ಕಾಣುತ್ತಿದ್ದು. ಈಗಿನ ಪರಿಸ್ಥಿತಿಯಲ್ಲಿ ಶಶಿಕಲಾ ನಟರಾಜನ್ ಅವರು ತಮ್ಮ ಬಹುಮತವನ್ನು ಇವತ್ತು ರಾಜ್ಯಪಾಲರಿಗೆ ಹೆಸರು ಸಬ್ಮಿಟ್ ಮಾಡಿದ ನಂತರ ರಾಜ್ಯಪಾಲರು ಲೀಗಲ್ ಪ್ರಾಬ್ಲಮ್ ಏನೂ ಇಲ್ಲದೇ ಇದ್ದರೆ ಅವರಿಗೆ ಮುಖ್ಯಮಂತ್ರಿ ಮಾಡಬೇಕು. ಇದು ಯಾಕೆಂದರೆ ಬಟ್ ಆದರೆ ಭಾರತೀಯ ಜನತಾ ಪಕ್ಷ ಅಲ್ಲಿ ಯಾರಿಗೆ ಬೆಂಬಲ ನೀಡಿದೆ? ಯಾರಿಗೂ ನೀಡಿಲ್ಲ. ಅಲ್ಲಿ ವಾಸ್ತವಿಕತೆ ಏನಿದೆ ಹೇಳ್ತೇನೆ. ತಮಿಳುನಾಡಲ್ಲಿ ಬಿಜೆಪಿ ಸಪೋರ್ಟಿಂಗ್ ಎಕ್ಸೆಪ್ಟ್ ಸುಬ್ರಹ್ಮಣ್ಯಂ ಸ್ವಾಮಿ, ಇಸ್ ಇಟ್ ಆರ್ ನಾಟ್? ಬಿಜೆಪಿ ಸ್ವಾಮಿ ಒಂದಿಷ್ಟು ಆಡ್ ಪನ್ನೀರ್ ಸೆಲ್ವಂ ಅವರಿಗೆ ಬೆಂಬಲ ನೀಡ್ತಾ ಇದೆ. ಆಡ್ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ಬಿಜೆಪಿಯವರ ಸ್ಟೇಟ್ಮೆಂಟ್ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿವರೆಗೆ ಸ್ಟೇಟ್ ಪ್ರೆಸಿಡೆಂಟ್ ಕೊಟ್ರೆ ಏನ್ ಹೇಳಿದ್ದಾರೆ, ಸ್ಟೇಟ್ ಪ್ರೆಸಿಡೆಂಟ್ ಏನ್ ಹೇಳಿದ್ದಾರೆ, ಈಗಿರುವಂತ ವಾಸ್ತವಿಕತೆಯಲ್ಲಿ ಅಲ್ಲಿ ಬಿಜೆಪಿ ತನಗೇನೋ ಆಗ್ಬೇಕು ಅಂತ ರಾಜಕಾರಣ ಮಾಡುವಂತ ಅವಶ್ಯಕತೆ ಇಲ್ಲ ಮತ್ತು ಮಾಡಲ್ಲ. ಯಾಕೆಂದ್ರೆ ಡಾಕ್ಟರ್ ಐ ನೆವರ್ ಸೇ, ನಾನು ಕೇಳಿದೆ ತಮಿಳುನಾಡು ರಾಜಕಾರಣದಲ್ಲಿ ಸರ್ ಈಗಿನ ಸನ್ನಿವೇಶದಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರನ್ನು ಬಿಟ್ಟು ಇಡೀ ಘಟಕ ಬೇರೆಯವರೆಲ್ಲ ಪನ್ನೀರ್ ಸೆಲ್ವಂ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ, ಹೌದು ಅಲ್ವಾ ಅಂತ ಕೇಳಿದೆ. ಐ ಡೋಂಟ್ ಸೇ, ನಾ ತಪ್ಪು ಅಂತ ನೋಡಿ. ಬೆಂಬಲ ಯಾರಿಗಾದರೂ ಕೊಟ್ಕೊಳ್ಳಿ, ಇವತ್ತು ವಿಧಾನಸಭೆಯಲ್ಲಿ ಯಾವ ಶಾಸಕರು ಎಷ್ಟಿದ್ದಾರೆ ಅನ್ನೋದು ದಟ್ ವಿಲ್ ಡಿಸೈಡ್. ಹೀಗಾಗಿ ಶಶಿಕಲಾ ಅವರಿಗೆ ತಮ್ಮ ಮೆಜಾರಿಟಿ ಇದೆ ಅಂತ ಹೇಳಿದ ಮೇಲೆ ಅವರನ್ನು ಕರಿಬೇಕಾಗಿದ್ದು ಯಾವುದೇ ರಾಜಕೀಯ ಪಕ್ಷದ ಕರ್ತವ್ಯ ಆಗುತ್ತೆ. ಅದರಲ್ಲಿ ಏನಿಲ್ಲ. ನನ್ನ ಮೊದಲ ಪ್ರಶ್ನೆ ನಾನು 4 ಜನರು ಕೇಳ್ಬೇಕಲ್ವಾ? ನನಗನ್ಸುತ್ತೆ ಇಡೀ ಈ ತಮಿಳುನಾಡಿನ ರಾಜಕಾರಣದಲ್ಲಿ ಕಾಣದ ಕೈವಾಡ ಇರಬೇಕು ಅನ್ನೋದು ನನ್ನ ಸಂಶಯ. ಐ ಡೋಂಟ್ ನೋ,
ನಿಮ್ಗನ್ಸುತ್ತಾ ಕಾಣದ ಕೈಗಳಿವೆ ಅಂತ? ನೋಡಿ, ಈಗ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಏನಂತೇಳಿ. ರಾಜ್ಯಪಾಲರು ಹೆಡ್ ಕ್ವಾರ್ಟರ್ದಾಗ ಇರ್ಬೇಕು. ಯಾವುದೇ ಒಂದು ಇಂಥ ದಿವಸ ಓದ್ ತಗೋತೀವಿ ಅಂದ್ರೆ ಅವ್ರಿಗೆ 2 ರಾಜ್ಯದ ಜವಾಬ್ದಾರಿ. ಕೇಳಿ ಸರ್, ಉಸ್ತುವಾರಿ ಅಲ್ವಾ? ಇರಲಿ, ಒಂದು ಆ ರಾಜ್ಯದಲ್ಲಿ ಖಾಲಿ ಕೂತಾಗ ಇಲ್ಲಿ ಓದ್ ತಗೊಳ್ತೈತೆ ಇಂಪಾರ್ಟೆಂಟ್ ಇರ್ತದೆ, ಬರಲೇಬೇಕಾಗತ್ತೆ. ಅನ್ಲೆಸ್ ಕೇಂದ್ರ ಸರ್ಕಾರ ಅವ್ರಿಗೆ ಏನಾದ್ರು ಡೈರೆಕ್ಷನ್ ಅಂದ್ರೆ ಅಥವಾ ಏನಾದ್ರು ಕೊಡದೇ ನೀವು ಹೇಳೋ ಪ್ರಕಾರ ವಿದ್ಯಾಸಾಗರ್ ಅವರಿಗೆ ಕೇಂದ್ರ ಸರ್ಕಾರ ಡೈರೆಕ್ಷನ್ ಕೊಟ್ಟಿದೆ ಅಂತಿದ್ದೀರಾ? ಇಲ್ಲಾಂದ್ರೆ ಸಾಧ್ಯನಾ? ಹೌದಾ? ತಪ್ಪೇನಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊಡ್ಲೇಬೇಕು. ರಾಜ್ಯಪಾಲ ಕೊಡ್ಲೇಬೇಕು. ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಅವರು ವಿದ್ಯಾಸಾಗರ್ ಅವರು ರಾಜ್ಯಪಾಲರು ಆ ರಾಜ್ಯದ ಜವಾಬ್ದಾರಿನೇ ಇರ್ಬೋದು. ಯಾವಾಗ ಒಬ್ಬ ಮುಖ್ಯಮಂತ್ರಿ ಇಂಥ ದಿವಸ ಡೇಟ್ ಓದ್ ತಗೋತೀವಿ ಅಂದಾಗ BJP ತಮಿಳ್ನಾಡಿನಲ್ಲಿ ಏನೂ ಪಾತ್ರ ಇಲ್ಲ. ಯಾಕೆಂದರೆ ಅವ್ರದ್ದು ಪಾರ್ಟಿ ಅಲ್ಲೂ ಇಲ್ಲ, ಯಾವ ಪಾರ್ಟಿನೂ ಇಲ್ಲ. ಅದು ಬಿಟ್ಟು 1-2 ಪಾರ್ಟಿಯಲ್ಲಿ ಇರ್ತಕ್ಕಂಥದ್ದು. ಒಂದು ರೋಲ್ ಮಾತ್ರ ಭಾಳ ಬುದ್ಧಿವಂತಿಕೆಯಿಂದ ಆಗಿದೆ. ಅದ್ರಾಗ ಎಲ್ಲಿ ಇಲ್ದಲ್ಲಿ ಒಂದು ಏನೋ ಹುಟ್ಟು ಹಾಕ್ಬೇಕಲ್ಲ, ಆ ಹುಟ್ಟು ಹಾಕುವಂಥ ಒಂದು ಪ್ರಯತ್ನ ನಡೆದಿದೆ. ಅಂದರೆ ಯಾವುದು ಲೀಡ್ರು? ಈಗ ಒಂದು ಪಾರ್ಟಿ ಏನಾರ ಅಲ್ಲಿ ಅಸ್ತಿತ್ವ ಬೆಳೆಸ್ಕೋಬೇಕಲ್ಲ, ಅದಕ್ಕೆ ಅವ್ರು ಪನ್ನೀರ್ ಸೆಲ್ವಂ ಸಪೋರ್ಟ್ ಮಾಡಿದ್ರು. ನೀವು ಎಲಿಗೇಷನ್ ಮಾಡ್ತಾ ಇದ್ರಿ BJP ಅಲ್ಲಿ ತಮಿಳ್ನಾಡಲ್ಲಿ ಬೇರ್ ಬಿಡೋದಕ್ಕಾಗಿ ಒಂದು ಕೇಂದ್ರ ಸರ್ಕಾರ ಕೈಯಿಂದ ಅವ್ರು ಮಾಡ್ತಾ ಇದ್ರೆ ರಾಜಕಾರಣ ಮಾಡ್ತಾರೆ, ಸುಮ್ ಕೂತಾರ? ಸೀದಾ ಒಪ್ಕೋಬೇಕು. ಎಸ್ ಫೈನ್ ಸರ್. ಹೇಳಿ ಐವನ್. ಈಗ ಇದು ಒಂದು ಕಾಣದ ಕೈಗಳು. ನಾವು ಸುತ್ತಿಕೊಳ್ಳೋದು ಬೇಡ. ಡಾಕ್ಟರ್ ಅವರು ಸಜ್ಜನ ರಾಜಕಾರಣ. ಡಾಕ್ಟರ್ ಅವ್ರ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ. ಡಾಕ್ಟರ್ ಒಪ್ಪದೇ ಕುಲ್ಲಿ. ಆದರೆ ನಾನು ಒಂದು ಮಾತು ಹೇಳ್ತೀನಿ, ಈ ಇಡೀ ಎಪಿಸೋಡಿಗೆ, ಇಡೀ ಈ ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಮಾಡಲಿಕ್ಕೆ BJP ನೇರ ಕಾರಣ ಅಂತ ನಾನು ಹೇಳ್ತೇನೆ. ತಾವು ಯಾಕೆ ಅಂತ ನೀವು ಕೇಳ್ಬೋದು. ಇವತ್ತು ಒಬ್ಬ ರಾಜ್ಯಪಾಲರು ತಾನು ಇರುವಂಥ ಒಬ್ಬ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಾಗ ಆ ರಾಜೀನಾಮೆಯನ್ನು ಆಕ್ಸೆಪ್ಟ್ ಮಾಡ್ತಾರೆ, ಉಸ್ತುವಾರಿ ನೋಡಿಕೊಳ್ಳು ಅಂತ ಹೇಳ್ತಾರೆ. ಸೊ ಒಬ್ಬ ಲೆಜಿಸ್ಲೇಚರ್ ಪಾರ್ಟಿ ಕಮಿಟಿ ಒಬ್ಬ ಲೆಜಿಸ್ಲೇಟರಲ್ಲಿ ಲೀಡರಾಗಿ ಅವರ ಪಾರ್ಟಿಯ ಶಾಸನಸಭೆಯ ನಾಯಕನಾಗಿ ಆಯ್ಕೆ ಮಾಡಿಕೊಂಡು ಬಂದು 130 ಜನರ ಬೆಂಬಲ ಇದೆ, ಯುನಾನಿಮಸ್ ಆಗಿ ನಾವು ಆಯ್ಕೆ ಮಾಡಿದ್ದೇನೆ ಅಂತ ಹೇಳಿದಾಗ ವಾಟ್ ಇಸ್ ದ ಆಪ್ಷನ್ ಬಿಫೋರ್ ದಿ ರಾಜ್ಯಪಾಲರು ಅದನ್ನು ಮಾಡುವುದನ್ನು ಬಿಟ್ಟು ಸೀದಾ ಡೆಲ್ಲಿಗೆ ಹೋಗಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಬಾಂಬೆಗೆ ಡೆಲ್ಲಿಗೆ ಹೋಗಿದ್ದಾರೆ. ಫಸ್ಟ್ ಹೋಗಿ ಏನ್ ಹೇಳ್ತಾರೆ, ನಾನು ಲೀಗಲ್ ಸೀಕ್ವೆನ್ಸಸ್ ಅನ್ನ ಕಾನ್ಸಿಕ್ವೆನ್ಸ್ ನಾನು ಸ್ಟಡಿ ಮಾಡ್ತೇನೆ. ಏನು ಸ್ಟಡಿ ಮಾಡ್ಲಿಕ್ಕಿದೆ? ವೆನ್ ಎ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್, ವೆನ್ ಎ ಚೀಫ್ ಮಿನಿಸ್ಟರ್ ರಿಸೈನ್ and the majority party leaders have elected their leader in the legislative party. What is the option before you? nimge ಏನು option ಇದೆ? ಅವರ CLP ಅವರ ಲೀಡರ್ ಆಗಿ ಆಯ್ಕೆ ಮಾಡಿದ ಮೇಲೆ you are simply ಈ ಕ್ರೈಸಿಸ್ ಗೆ BJP ಅವರು ನೇರ ಕಾರಣ ಅಷ್ಟೇ. ಒಂದ್ ನಿಮಿಷ, ನಾನು ಶಂಕರ್ ಹತ್ರ ಅವರಿಗೆ ರಾಜ್ಯಪಾಲರಿಗೆ ಸಂಶಯ ಇರ್ಬೋದು, ಇವರು ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಟ್ಟಿಲ್ಲ ಅಂತ ಸಂಶಯ ಬಂದಿರ್ಬೋದಪ್ಪ. ಅಥವಾ ರಾಷ್ಟ್ರಪತಿ ಆಡಳಿತ ಇರಬೇಕಂತ ಇರಬೇಕು. Was there any doubt? He himself went and given tendered his resignation and he asked to continue till the next government is formed. Yes. Do you think ಯಾರೋ ಕಾಣದ ಕೈಗಳ ಕೈವಾಡ? 100%. First question I want. ಅಲ್ಲ, ಕಂಡಿರೋ ಕೈಗಳೇನು BJP ಕಾಣದ ಕೈ? ಅತ್ತ ಪನ್ನೀರ್ ಸೆಲ್ವಂ ಏನಾರು ಕಾಣದ ಕೈ, DMK ಕಾಣದ ಕೈ? ಒಂದು ಎಲ್ಲರೂ ನೇರವಾಗಿ ಇದ್ದಾರೆ ಅಲ್ಲಿ. ಒಂದು ವ್ಯಕ್ತಿ ಕೇಂದ್ರಿತವಾದ ರಾಜಕಾರಣದ ಇವೆಲ್ಲ ಫಲಿತಾಂಶಗಳು. ಒಂದು ವ್ಯಕ್ತಿ ಮೇಲೆ ಒಂದು ಕಡೆ ಜಯಲಲಿತಾ, ಇನ್ನೊಂದು ಕಡೆ ಕರುಣಾನಿಧಿ, ಈ ಥರ ಪರ್ಸನಲ್ ಗ್ಲೋರಿಫಿಕೇಷನ್, ಹೀರೋ ವರ್ಷಿಪ್ನಿಂದ ಬೆಳೆಯುವಂಥ ರಾಜಕಾರಣದಲ್ಲಿ ಈ ಥರದವು ಅನಿವಾರ್ಯವಾಗಿ ಆಗ್ತವೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಂದು ಈಗ ಶಶಿಕಲಾ ಅವರು ಕ್ಯಾಪಿಟಲೈಸ್ ಮಾಡ್ಕೋತಾ ಇರೋದು ಜಯಲಲಿತಾ ಅವರ ಹೆಸರನ್ನೇ, ಮತ್ತು ಪನ್ನೀರ್ ಸೆಲ್ವಂ ಅವ್ರಿಗೂ ಅದೇ ಬಂಡವಾಳ. ಆದರೆ ಇಬ್ಬರೂ ಅದು ಏನು ಆಸ್ತಿ ಅಲ್ಲ ಹಂಚ್ಕೊಳ್ಳೋಕ್ಕೆ, ಯಾರೋ ಒಬ್ಬರಿಗೆ ಬೇಕಲ್ಲ. ಈ ಎರಡು ಗಲಾಟೆನಲ್ಲಿ ನಮಗೇನಾದ್ರು ಲಾಭ ಆಗುತ್ತೆ ಅಂತ BJP ನೋಡುತ್ತೆ, ಮತ್ತು ನೋಡೋದ್ರಲ್ಲಿ ತಪ್ಪೇನಿಲ್ಲ. ರೈಟ್, ಅವರು ರಾಜಕಾರಣನೇ ಮಾಡ್ತಾ ಇರೋದು. ಆದ್ರೆ ಅಲ್ಲ, ಅದೇ ಕರೆಕ್ಟ್. ಆದ್ರೆ ನೀವು ಜನತಂತ್ರ ವ್ಯವಸ್ಥೆಯಲ್ಲಿ ರಾಜ್ಯಪಾಲರ ಕೆಲಸ ಏನು? ಬೊಮ್ಮಾಯಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ಆಲ್ ದೀಸ್ ಥಿಂಗ್ಸ್ ವಿಲ್ ಹ್ಯಾವ್ ಟು ಟೇಕ್ ಇಂಟು ಕನ್ಸಿಡರೇಷನ್. ಬೊಮ್ಮಾಯಿ ಕೇಸ್ನಲ್ಲಿ ಆಗಿರೋದನ್ನ ನೋಡಿದ್ರೆ ಇಲ್ಲಿ ರಾಜಕಾರಣ ಮಾಡ್ತಾ ಇರೋದು ಶಶಿಕಲಾ, ರಾಜಕಾರಣ ಮಾಡ್ತಾ ಇರೋದು ಪನ್ನೀರ್ ಸೆಲ್ವಂ ಮತ್ತು BJP, ಅಂಡರ್ಸ್ಟ್ಯಾಂಡಬಲ್. ರಾಜ್ಯಪಾಲರು ರಾಜಕಾರಣ ಮಾಡಬಾರ್ದು, ಮಾಡ್ತಾ ಇದ್ದಾರೆ, ಅದು ಪಾಯಿಂಟ್. ಎಸ್ ಸರ್. ಡಾಕ್ಟರ್, ಬಹಳ ಸರಳವಾದ್ದು ಅಂದರೆ, ನೀವು ರಾಜೀನಾಮೆ ಅಕ್ಸೆಪ್ಟ್ ಮಾಡಿದ ಮೇಲೆ ಹೊಸಬರು ಯಾರು ತಮಗೆ ಬೆಂಬಲ ಇದೆ ಅಂತ ಬಂದು ಮನವಿ ಸಲ್ಲಿಸ್ತಾರೆ,
ಅವ್ರಿಗೆ ಅವಕಾಶ ಕೊಟ್ಬಿಟ್ಟು ಇಷ್ಟು ದಿನದೊಳಗೆ ಯು ವಿಲ್ ಹ್ಯಾವ್ ಟು ಪ್ರೂವ್ ಒಂದ್ ನಿಮಿಷ, ಈಗ ಏನ್ ಗಲಾಟೆ ಎಬ್ಸ್ತಾ ಇದ್ದೀರಿ? ಪನ್ನೀರ್ ಸೆಲ್ವಂ ಇಲ್ಲ ಸರ್, ವೈ ಶುಡ್ ಐ? ಇಲ್ಲ ಅವ್ರು ಒಂದ್ ನಿಮಿಷ, ಈಗ ನೀವೇನೇನ್ ಗಲಾಟೆ ಹೇಳಾಗಿದೆ ಅದಕ್ಕೆ ನಾನು ಒಂದಿಷ್ಟು ಗಲಾಟೆ ಆಡ್ ಮಾಡಿ ಕೇಳ್ಕೊಳ್ಳಿ. ಈಗ ಪನ್ನೀರ್ ಸೆಲ್ವಂ ಪರ ನೀವು ಇದೀರಿ ಅಂತ ಹೇಳಿದಾಗ ಪನ್ನೀರ್ ಸೆಲ್ವಂ ರಾಜೀನಾಮೆಯನ್ನು ನಾವೇ ತಗೊಂಡಿದ್ದೇವೆ. ತಂದು ಕೊಟ್ಟು ಕೂಡಲೇ ಆಯ್ತಪ್ಪ ನೀನು ರಾಜೀನಾಮೆ ಕೊಟ್ಟಿದ್ಯಾ ಬಿಡು ಅಂತ ಹೇಳಿದ್ದೇವೆ. ನಂಬರ್ 1 ಅಂದರೆ ನಾವು ಪನ್ನೀರ್ ಸೆಲ್ವಂ ಪರವಾಗಿ ನಿಲ್ಲುವಂಥ ಪ್ರಶ್ನೆ ಇಲ್ಲಿಲ್ಲ. ಇಲ್ಲಿ ಇದ್ದದ್ದು 3 ಪ್ರಶ್ನೆಗಳಿದ್ದು. ಮೊದಲನೇದ್ದು, ನಾಳೆ ಬೆಳಗ್ಗೆನೇ ಚೀಫ್ ಮಿನಿಸ್ಟರ್ ಆಗುವಂಥ ಅವಸರ ಇಲ್ಲ. ಯಾಕೆಂದರೆ ಪನ್ನೀರ್ ಸೆಲ್ವಂ ಇಸ್ ಆಲ್ರೆಡಿ ಚೀಫ್ ಮಿನಿಸ್ಟರ್ ಇನ್ ಪೊಸಿಷನ್. ಎಷ್ಟೇ ನೀವು ನನ್ನ ಬಾಯಿ ಬೆಡಿಯಕ್ಕೆ ಹೋಗ್ಬೇಡಿ, ನಾನು ಹೇಳೋದನ್ನ ಕೇಳಿ. ಅಲ್ಲಿರುವಂತದ್ದು ಏನಿದೆ ಬಟ್ರೆ ನಾನು ಹೇಳ್ತೇನೆ ಕೇಳಿ. ನೆಕ್ಸ್ಟ್ ಇರೋದು ಇನ್ನು ಒಂದು ವಾರದಲ್ಲಿ ದಿಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳಿದೆ ನಾವು ಒಂದಿಷ್ಟು ನಿರ್ಣಯಕ್ಕೆ ಬರೋಣ. ಇನ್ನು ಆ ಇನ್ಫಾರ್ಮೇಶನ್ ಎಲ್ಲೂ ಯಾವುದನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಹೀಗಿರುವಾಗ 3ನೇ ವಿಷಯ ಏನಿತ್ತು ಅಂದ್ರೆ ಶಶಿಕಲಾ ವಾಸ್ ಕೋ ಅಕ್ಯೂಸ್ಡ್ ಅಲಾಂಗ್ ವಿತ್ ಜಯಲಲಿತಾ. ಹೀಗಾಗಿ ಆಲ್ರೆಡಿ ಅಕ್ಯೂಸ್ಡ್ ಇರುವಾಗ, ಅದ್ರ ಕೇಸ್ ನಡೀತಿರುವಾಗ, ಅದು ಕರ್ನಾಟಕನೇ ಹಾಕಿದ ಕೇಸ್ ಇರುವಾಗ, ಇಲ್ಲೇ ನಡಿಬೇಕಾಗಿದ್ದ ಕೇಸನ್ನು ನಾವೇ ಅದಕ್ಕೆ ಅಪೀಲ್ ಹೋಗಿರುವಾಗ ಪಕ್ಕದವರೇನೆ, ಇಂಥ ಸ್ಥಿತಿಯಲ್ಲಿ ಇದರದ್ದು ಲಾ ಹಿಂದಿನ ವಾತಾವರಣ ಏನಿದೆ ಅನ್ನೋದನ್ನ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಜೊತೆ ಚರ್ಚೆ ಮಾಡಿ, ಯಾಕೆಂದರೆ ರಾಜ್ಯಪಾಲರು ನಾಟ್ ಅನ್ ಇಂಡಿಪೆಂಡೆಂಟ್ ಎಂಟಿಟಿ ಅಟ್ ಆಲ್. ಅವರು ಗೃಹ ಮಂತ್ರಾಲಯದಲ್ಲಿ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ ಏನು ಮಾಡಬೇಕು ಅನ್ನೋಂಥ ತಪ್ಪು ಮಾಡೋದಕ್ಕಿಂತನೂ ಒಂದು ದಿವಸ ತಡ ಮಾಡಿ ಬಿ ಲೇಟ್ ದೆನ್ ನೆವರ್. ಅದಕ್ಕೆ ಒಂದು ದಿವಸ ಈಗಲೂ ಕೂಡ ನಮ್ಮ ಸ್ಟ್ಯಾಂಡ್ ಏನಿದೆ ಅನ್ನೋದನ್ನ ನಾವು ಹೇಳಿದ್ದೇವೆ. ಏನು ಅಂದ್ರೆ ನಾನು ಹೇಳಿದ್ದೇನೆ, ನಂದು ಮತ್ತು ಪಾರ್ಟಿದು ಕೂಡ ಶಶಿಕಲಾ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಬೇಕಾಗುವಂತ ಈಗಿನ ವಾತಾವರಣ ಇದ್ರೂ ಕೂಡ ಅದರಲ್ಲಿ ಲಾದ್ ಪಾರ್ಟ್ ಏನಿದೆ ಅಷ್ಟನ್ನು ಮಾತ್ರ ನಾವು ನೋಡ್ತಾ ಇದ್ದೇವೆ. ಮತ್ತು ನಿನ್ನೆವರೆಗೆ ನಾವೇನು ಚರ್ಚೆ ಮಾಡ್ತಾ ಇದ್ವಿ, ರಾಜ್ಯಪಾಲರು ಓಡೋಗ್ಬಿಟ್ಟಿದ್ದಾರೆ ಅಂತ. ನಾನು ನಿನ್ನೆನೂ ಹೇಳಿದ್ದೆ ರಾಜ್ಯಪಾಲರು ನಾಳೆ ಬಂದೇ ಬರ್ತಾರೆ. ರಾಜ್ಯಪಾಲರು ನೀವು ಅಂದ್ರೆ ಇಲ್ಲಿ ನೋಡಿ, ನೀವು ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ಇಲ್ಲಿ ಒಟ್ಟು ಮಾಧ್ಯಮ ಮತ್ತು ನಮ್ಮ ವಿರೋಧಿಗಳು ಏನು ಹೇಳ್ತಿದ್ರು ಅಂದ್ರೆ ರಾಜ್ಯಪಾಲರು ಎಲ್ಲೂ ಹೋಗಲ್ಲ. ಇವತ್ತಿನ ಕಮ್ಯುನಿಕೇಶನ್ ಜಗತ್ನಲ್ಲಿ ಒಂದೊಂದು ನಿಮಿಷಕ್ಕೂ ನಿಮ್ಗೆ ಏನ್ ಬೇಕೋ ಅದು ಸಬ್ಜೆಕ್ಟ್ ಬಂದೆ. ಏನು ಅಂದ್ರೆ ಇಲ್ಲೇ ಬಂದು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ದಿದ್ರು ಕೂಡ ಇವತ್ತು ರಾಜ್ಯಪಾಲರು ಬಂದಿದ್ದಾರೆ. ಡಾಕ್ಟರ್ ಏನೋ ಡಿಫೆನ್ಸ್ ಇದೆ ಅವ್ರದ್ದು, ಬಟ್ ಸಾರ್ವಜನಿಕ ಅಭಿಪ್ರಾಯ ಏನಿದೆ, ಇಟ್ ಈಸ್ ಎ ಡಿಲೇ ಟ್ಯಾಕ್ಟಿಸ್ ಟು ಹೆಲ್ಪ್ ಪನ್ನೀರ್ ಸೆಲ್ವಂ. ಸೊ ಇವತ್ತಿನ ಬೆಳವಣಿಗೆ ನೋಡಿದ್ರೆ ನೀವು ಸಾಮಾಜಿಕ ಜಾಲತಾಣಗಳಿಂದ ಎಲ್ಲದೂ ಕೂಡ ಸಾಮಾನ್ಯ ಜನ ಪನ್ನೀರ್ ಸೆಲ್ವಂಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದ ಲೇಟೆಸ್ಟ್ ಡೆವಲಪ್ಮೆಂಟ್. ಐ ಡೋಂಟ್ ಡಿನೈ ದಟ್, ಬಟ್ ಈ ಡಿಲೇ ಟ್ಯಾಕ್ಟಿಸು ಆ ಮೂಮೆಂಟ್ನಲ್ಲಿ ಮುಖ್ಯಮಂತ್ರಿ ಆಗುವುದಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ಪಡೆದವರಿಗೆ ಅದು ಡಿನೈ ಮಾಡಲಾಯಿತು. ಈಸ್ ಇಟ್ ರೈಟ್ ಆರ್ ರಾಂಗ್? ನಾ ಫಸ್ಟ್ ರೇಸ್ ಮಾಡಿದಾಗ ಇವ್ರು ಒಪ್ಪಲಿಲ್ಲ ಅಂದಾಗ ಅವ್ರಿಗೊಂದು ಡೈರೆಕ್ಷನ್ನು ಬಿ ಜೆ ಪಿ ಒಳಗಿಲ್ದು ಏನು ನಡೆದಂತ ಗೊತ್ತಿಲ್ಲ. ಇದ್ರ ತಾತ್ಪರ್ಯ ಏನು ಬರುತ್ತೆ, ನಾಳೆ ಕೋರ್ಟ್ ಆಗಿದ್ದದು ಒಂದು ಮಾಡಬೇಕು ಮಾಡಬಾರ್ದು ಅಂತ ಬಂತು ತಿಳ್ಕೊಳ್ಳಿ. ತಿಳ್ಕೊಂಡಾಗ ಡಿಟೇ ಆಯ್ತು. ನಮ್ಮ ಹಿರಿಯ ಮುಖಂಡ ಇನ್ನೂ ಮುಂದೆ ಹೋಗಿ ಹೇಳ್ತೀನಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹೇಳ್ತೀನಿ. ಈಗ ನಮ್ಮ ಹಿರಿಯ ಸಭಾಪತಿಗಳಂತ ಶಂಕರ್ ಮೂರ್ತಿಯವ್ರನ್ನ ರಾಜ್ಯಪಾಲರು ನೇಮಕ ಮಾಡಿ, ರಾಜ್ಯಪಾಲರ ಆಡಳಿತ ಅಕಸ್ಮಾತ್ ನಡೆದು ಬಂದ್ರೆ ಅದನ್ನ ನಡೆಸ್ಬೇಕು ಅನ್ನೋ ಆಲೋಚನೆ ಕೊಡ್ತಾ ಇದಾರ. ನಾನು ಆ ಭಾವನೆ ನೀವು ತೀರ್ಮಾನ ಮಾಡಿದ್ದು ಅದು ಆಗೋದು ಒಪ್ಪಲಿಲ್ಲ. ಇವೆಲ್ಲ ಆಲೋಚನೆಗಳದಾವ. ಬಿಜೆಪಿದೇನು ರಾಜಕಾರಣ ಇದ್ರೆ ಹೊರತುಪಡಿಸಿಲ್ಲ, ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಅದು ಮಾಡಿರ್ಬೋದು, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಡಿಲೇ ಟ್ಯಾಕ್ಟಿಸ್ ಇದ್ರ ಪ್ರಯೋಗ ಆಗೈತಿ. ಪ್ರಯೋಗ ಆಗಿ ಪರಿಣಾಮಗಳು ಸೆಲ್ವಂ ಅವರ ಕಂಟಿನ್ಯೂ ಅಂದ್ಬಿಟ್ರೆ ಅಲ್ಲಿದ್ದ ಎಲ್ಲ MLAಗಳು ಈ ಕಡೆ ಬರ್ತಾರೆ. ಈಗ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಕಣ್ಣು ಕಿವಿ ಮತ್ತು ಜ್ಞಾನ ಇದ್ದವನಿಗೆ, ಯಾರಿಗೆ ಸ್ವಲ್ಪ ಈ ಸಂವಿಧಾನದ ಬಗ್ಗೆ ಅಥವಾ ಪೊಲಿಟಿಕಲ್ ಅವೇರ್ನೆಸ್ ಇದ್ದವರಿಗೆ 100% ಗೊತ್ತಾಗತ್ತೆ. ಇವರು ಇವತ್ತು ಆ ರಾಜ್ಯಪಾಲರನ್ನು ಉಪಯೋಗ ಮಾಡಿ ಕೇಂದ್ರ ಸರ್ಕಾರ ಅಲ್ಲಿ ಈ ಕ್ರೈಸಿಸನ್ನು ಹುಟ್ಟಿ ಹಾಕಿದೆ. ಇವತ್ತು ಅವರ ಒಂದು ಕೂಸೋದು
ಅದು ಮಾಡುವ ಮುಖಾಂತರ ಎಲ್ಲಿಯೋ ಒಂದು ಕಡೆ ದಕ್ಷಿಣ ಭಾರತದಲ್ಲಿ ಈ ಒಂದು ಅಲ್ಲ ನಾನು ಒಂದು ಪ್ರಶ್ನೆ ಐವಾನ್, ತಮಿಳುನಾಡಿನಲ್ಲಿ ಒಂದೊಮ್ಮೆ ಒಂದು ಸರ್, ಸರ್, ಒಂದು ಏನಾಗಲ್ಲ, ನೀವು ಏನ್ ಮಾಡೋದು, ಏನ್ for a ಮಾಡೋದು. discussion sake. ಅವಶ್ಯನೇ ಇಲ್ಲ. ಐವಾನ್, ನಂತರ ಒಂದು ಸಾಧ್ಯನೇ ಇಲ್ಲ ಅಲ್ಲಿ ಆಗೋದು. ಪ್ರಯೋಗ ಮಾಡಲ್ಲ, correct ಅದು ಅವ್ರು ಮಾಡಿದ್ದು. ಆದ್ರೂ ಒಂದು ಒಂದು ನಿಮಿಷ, ಬೆಳವಣಿಗೆಯನ್ನು ಐವಾನ್, ಮಾಡಿದ್ರು. ಐವಾನ್, ಐವಾನ್. ಏನು ಮಾಡಕ್ಕಾಗಲ್ಲ ಒಂದು ನಿಮಿಷ. ತಮಿಳುನಾಡಿನಲ್ಲಿ ನಮಗೆ. ನಿಮ್ ಪರವಾಗಿ ನಾವು ಮಾಡಲ್ಲ, ನಿಮ್ ಅವಶ್ಯನೂ ಪರವಾಗಿ- ಇಲ್ಲ. ನಿಮ್ ಪರವಾಗಿ ಅನಿವಾರ್ಯನೂ ಅಲ್ಲ, ಮಾಡಲ್ಲ. ಈಗಿರುವ ಸಮಸ್ಯೆ ಅಂದ್ರೆ ಒಂದೊಮ್ಮೆ ವಿದ್ಯಾಸಾಗರ್ ಅವರು ಏನು ಸರ್ಕಾರ ರಚಿಸುವುದಕ್ಕೆ ಶಶಿಕಲಾ ಅವರಿಗೆ ಅನುಮತಿ ನೀಡಿದ್ರು ಅಂತ ಫಾರ್ ದ ಡಿಸ್ಕಷನ್ ಸೇಕ್. ತಕ್ಷಣ ಮುಂದಿನ ವಾರ ಸುಪ್ರೀಂ ಕೋರ್ಟ್ ಒಂದೊಮ್ಮೆ ಡಿಸಿಷನ್ ಕೊಟ್ಬಿಟ್ಟು ಅವರು ಈ ಪ್ರಕರಣದಲ್ಲಿ ತಪ್ಪಿತಸ್ಥರು ಅಂದ್ರೆ ಆವಾಗ ಯಾವ ಸಿಚುವೇಶನ್ ನಿರ್ಣಯ See, ಕೊಡದೇ ಇರಲಿ, ದಟ್ ಈಸ್ ನಾಟ್ ದ ಡ್ಯೂಟಿ ಆಫ್ ದ ಗವರ್ನರ್. When the majority legislator says ಹಂಗಿದ್ರೆ that ಗವರ್ನರ್ he is ಕೆಲಸ our ಏನು? leader, it is nothing more. Simply should ಗವರ್ನರ್ accept it. ಕೆಲಸ ಏನು? Yes, ಖಂಡಿತ Shankar, accept one it. minute, What is the duty? ಎಲ್ಲಿ ಗವರ್ನರ್ಗೆ Governor ಯಾವ has powers every ಇದೆ? right. I will come. ಅದು ಜನಾದೇಶ, ಜನಾದೇಶವನ್ನು ಮೀರಿ ಗವರ್ನರ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಐವಾನ್ ವಿಲ್ ಡಿಸ್ಕಸ್. ಇಟ್ಸ್ ಅನ್ ಇಶ್ಯೂ. ಒಂದು ಗವರ್ನರ್ ಆದವರು ಯಾವ್ಯಾವ ಅಂಶವನ್ನು ಪರಿಗಣಿಸಬೇಕು ಅಂತ ಸಂಸದೀಯ ವ್ಯವಸ್ಥೆಯಲ್ಲಿ ಇಸಿ ಯಾವುದೇ ಒಂದು ಶಾಸಕಾಂಗ ಪಕ್ಷ ಅವರು ತಮ್ಮ ನಾಯಕನಂತ ಆಯ್ಕೆ ಮಾಡಿದರೆ ಅವರು ಸದಸ್ಯರಾಗಿದ್ದಾರೋ ಇಲ್ವೋ ಮತ್ತೊಂದು ಕನ್ಸಿಡರ್ ತಗೋಬೇಕಾಗಿಲ್ಲ. ತಕ್ಷಣ ಅವ್ರಿಗೆ ಸರ್ಕಾರ ರಚಿಸುವುದಕ್ಕೆ ಅನುಮತಿ ಕೊಡಬೇಕಾಗಿ ಸಂಸದೀಯ ವ್ಯವಸ್ಥೆ. ಆದ್ರೆ ನಾನು ಗೃಹ ಇಲಾಖೆಯನ್ನ ಹಿಂದಿನ ಶಬ್ದ ತಕ್ಕೊಳ್ಳಿ, ತಕ್ಷಣ ಅನ್ಬೇಡಿ, ಹೇಳಿದ ಕೂಡಲೇ ಕೊಡಬೇಕು ಅಂತ ಯಾವ ಕಾನ್ಸ್ಟಿಟ್ಯೂಷನ್ ನಲ್ಲಿ 1 ಇಯರ್ ಆಗಿಲ್ಲ, ಒಂದೇ ದಿವಸ ಆಗಿರೋದು. ನಿನ್ನೆ ಒಂದೇ ದಿವಸ, ಮೊನ್ನೆ ಆಗ್ಬೇಕಾಗಿತ್ತು, ನಿನ್ನೆ ಮಾಡಿಲ್ಲ. ಯಾಕಂದ್ರೆ ದೇರ್ ವೇರ್ ಮೆನಿ ಅದರ್ ಇಶ್ಯೂಸ್. ಒಂದು 24 hours ಅಲ್ಲಿ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಸರಿ, 24 ಗಂಟೆಲಿ ಮಾಡಬೇಕು ಅಂತ ಹೇಳಿಲ್ಲ ನಿಜ. ವಿತ್ ಇನ್ ರೀಸನಬಲ್ ಟೈಮ್ ಅನ್ನೋದು ಒಂದು ಇರುತ್ತೆ. ರೀಸನೇಬಲ್ ಅನ್ನೋದು ರಾಜ್ಯಪಾಲರು ಡಿಸೈಡ್ ಮಾಡಲಿ. ಆದರೆ ಇಲ್ಲಿ ಒಂದು ವೇಳೆ ಕನ್ವಿಕ್ಷನ್ ಅಂತಲೇ ಆದರೆ ಅವಾಗ ನಿಜವಾಗ್ಲೂ ಕ್ರೈಸಿಸ್ ಆಗುತ್ತೆ ಅದು. ಎಸ್, ಇವರು ಲೆಜಿಸ್ಲೇಚರ್ ಪಾರ್ಟಿ ಅವ್ರನ್ನ ಅಲ್ಲ, ಆದ್ರೆ ಶಂಕರ್ ಫ್ಯೂಚರ್ ನಲ್ಲಿ ಹಿಂಗಾಗತ್ತೆ ಅಂತ ಇವತ್ತು ತೀರ್ಮಾನ ಮಾಡಕ್ಕಾಗಲ್ಲ. ನಾಳೆ ನಾಡಿದ್ದು ಹೀಗಾಗತ್ತೆ ಅಂತ ಇವತ್ತು ಡಿಸಿಷನ್ ದಟ್ ಇಸ್ ರಾಂಗ್. ಅದೇ ಇಲ್ಲಿ ನೋಡಿ, ಇದು ರಾಂಗ್ ಅಲ್ಲ. ಏನು ಅಂದ್ರೆ ಎರಡೂ ಭಾಗಗಳನ್ನು ತೂಗ್ ನೋಡ್ಬೇಕು. ಇದೇ ಫೈನಲ್ ಅಲ್ಲ. ಎಷ್ಟೋ ಲೇಟ್ ಆಗೋಂಗಿದ್ರು ಸುಮ್ಮನೆ ಇದ್ ಬಿಡ್ಬೇಕು ಅನ್ನೋದು ಸರಿಯಲ್ಲ. ಆದ್ರೆ ತೂಗೆ ನೋಡಬಾರ್ದು. ಕೇಳಿದ್ರೆ ಕೊಡ್ರಲ್ಲ ರಾಜ್ಯಪಾಲರು ಎದಕ್ಕಿದ್ದಾರೆ? ಮತ್ತು ರಾಜ್ಯಪಾಲರು ಕೇಂದ್ರದ ಏಜೆಂಟೇ, ಅವ್ರ ಡ್ಯೂಟಿನೇ ಅದು. ಡಾಕ್ಟರ್ ವಾಮನಾಚಾರ್ಯ ಜನತಂತ್ರ ವ್ಯವಸ್ಥೆಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೆಂಟ್ರಲ್ ನೀವು ಹೇಳೋ ಪ್ರಕಾರ ಪ್ರೆಸಿಡೆಂಟ್ ಕೂಡ ಏಜೆಂಟ್ ಅನ್ನೋ ಲೆವೆಲ್ ಬಂದ್ಬಿಡ್ತಿಲ್ಲ. ಹಿ ರೆಪ್ರೆಸೆಂಟ್ಸ್ ದಿಲ್ಲಿ ಗವರ್ಮೆಂಟ್. ಅಲ್ಲಿಯ ಹೋಮ್ ಹೇಳಿದ್ರಲ್ಲ. ಒಂದ್ ಸೆಕೆಂಡ್, ರಾಜ್ಯಪಾಲರ ಬಗ್ಗೆ ಇವತ್ತು ನಮ್ಮ ಕರ್ನಾಟಕದಾಗ ಆ ಗೌರ್ಮೆಂಟ್ದವ್ರನ್ನ ನೇಮಿಸಿರ್ಬೋದು ಇರ್ಬೋದು, ಬಟ್ ಅವ್ರನ್ನ ಏಜೆಂಟ್ ಅನ್ಲಿಕ್ಕೆ ಆಗಲ್ಲ. ಒಕ್ಕೂಟ ವ್ಯವಸ್ಥೆ ಒಂದು ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಸರ್ಕಾರ ಇದ್ದಾಗ ಬಿಜೆಪಿ ನಾಯಕರುಗಳೇ ಬೇರೆ ಬೇರೆ ಗವರ್ನರ್ ಬಗ್ಗೆ ಏನ್ ಹೇಳಿದ್ರು ಅನ್ನುವ ನಾವು ಯಾವ ಗೌರ್ಮೆಂಟ್ ಬಗ್ಗೆನೂ ಅನ್ನಬಾರ್ದು. ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಕ್ಕೊಂದು ಮಾನ್ಯತೆ ಕೊಟ್ಟಂತದ್ದು ನಮ್ಮ ರಾಜ್ಯಪಾಲರು ಅದಾರ. ಬಿಜೆಪಿಯಿಂದ ನೇಮಕ ಆಗಿರ್ಬೋದು ಬಿಜೆಪಿ ಗೌರ್ಮೆಂಟ್ಲೆ, ಬಟ್ ಅವ್ರ ನಗರ ಕೇಂದ್ರ ಸರ್ಕಾರದ ಏಜೆಂಟ್ ಅಂತ ನಾವು ಹೇಳಬಾರ್ದು. ಯಾಕಂದ್ರೆ ಒಂದು ಗೌರವ ಕೊಟ್ಟುಕೊಂಡು ಘನವೆತ್ತ ರಾಜ್ಯಪಾಲರಂತೆ ಅವ್ರಿಗೆ. ಬಟ್ ಇದರಲ್ಲಿ ಆಕ್ಟ್ ಮಾಡಿದಾರಲ್ಲ ಅವರು. ಅಲ್ಲ, ನಾನು ಇಲ್ಲಿ ಒಂದು ಕಾಮೆಂಟ್ ಮಾಡೋದಿದೆ. ವಾಮನಾಚಾರ್ಯ ಹೇಳಿದ್ದು ಚರ್ಚಾಸ್ಪದ ಇರ್ಬೋದು ಆ ಟೋನ್ ಎಲ್ಲ, ಬಟ್ ವಾಟ್ ಈಸ್ ಸೆಡ್ ವಾಸ್ ಈಸ್ ದ ಬಿಟರ್ ಟ್ರೂತ್. ಅದು ನಿಜ, ಹಂಗ ನಡೀತವೆ. ಆದ್ರೆ ಒಂದು ಜನತಂತ್ರ ವ್ಯವಸ್ಥೆ ಹಂಗಿರ್ಬೇಕು ಅಂತಲ್ಲ ನಾ ಹೇಳೋದು. ಪ್ರೆಸಿಡೆಂಟ್ ತಗೊಳ್ಳಿ ಸರ್, ಈ ದೇಶದ ರಾಷ್ಟ್ರಪತಿಗಳು ಅವದೇ ಆದ ಗೌರವ ಇದೆ. ಬಟ್ ರಾಷ್ಟ್ರಪತಿಗಳ ಆಯ್ಕೆ ಏನಾಗುತ್ತೆ? ಸೊ ಒಂದೊಮ್ಮೆ ಯಾವುದೇ ಬಂದ್ರೆ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಗೆ ಸಹಿ ಹಾಕ್ಬೇಕಾದ್ರೆ ಏನ್ ಮಾಡ್ತಾರೆ? ಅವ್ರು ಎಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರದ ಬೈಂಡಿಂಗ್ ಒಳಗಿರ್ತಾರೆ, ವಿಚಾರ. ಆದ್ರೆ ಆ ಸ್ಥಾನ ಗೌರವ ಇದೆಯಲ್ಲ, ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಸ್ಥಾನ ಗೌರವ ಇದೆ. ಏಜೆಂಟ್ ಅಂತ ಸ್ಥಾನ ಗೌರವಕ್ಕೆ ಅವಮಾನ ಆಗ್ತಿದೆ ಡಾಕ್ಟ್ರೆ. ಏನೇ ಹೇಳಿ, ಹಿ ರೆಪ್ರೆಸೆಂಟ್ಸ್ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ರಾಷ್ಟ್ರಪತಿ. ಅವರು ಇಲ್ಲಿ ಕೇಂದ್ರವನ್ನ ಮಾತಾಡಿಸಿ ಅಲ್ಲಿ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡೇ ನಿರ್ಣಯ ತಗೊಳ್ತಾರೆ. ಅವ್ರಿಗೆ ಅಷ್ಟು ಟೈಮ್ ಕೊಡ್ಲೇಬೇಕು. ನಾವು
no business to consult the Home Minister or anything. When there is He a has crystal business. clear case, He has business. There was no controversy He at all. has business. There was no controversy at Law- all. ಇದ್ರ What was the ಹಿಂದಿನ- controversy? ಹಿಂದಿನ Controversy ನ್ಯಾಯದ was built by you. ಕಾಯ್ದೆ Now, ಭಾಗ ಏನು ಅನ್ನೋದನ್ನ ಏನಿತ್ತು controversy? ಅಭ್ಯಾಸ ಮಾಡ್ಲೇಬೇಕು. ನಿಮ್ಗೆ ಏನ್ ಗೊತ್ತಿದೆ ರೀ? ನಿಮ್ಗೆ ಏನ್ ಗೊತ್ತಿದೆ? ನಿಮ್ಗೆ ಗೊತ್ತೇ ಇಲ್ಲ. ನಿಮ್ಗೇನ್ ಗೊತ್ತಿದೆ? ಅಲ್ಲಿ ಲಾದ ಪ್ರಾಬ್ಲಮೇ ಗೊತ್ತಿಲ್ಲ ನಿಮ್ಗೆ. ಏನ್ controversy ಇತ್ತು? ಡಾಕ್ಟರ್ ಬಂದ ನೀವು ಹೇಳಿ, simple case. ಪ್ರೇಕ್ಷಕರೇ, ಒಂದು ನಿಮಿಷ. ಒಟ್ಟಾದ್ರೆ ಜನತಂತ್ರ ವ್ಯವಸ್ಥೆ ಏನಿದೆ, ನಮ್ಮ ಸಂವಿಧಾನದ ಕರ್ತೃಗಳು ನಮಗಿಂತ ಹೆಚ್ಚು ಬುದ್ಧಿವಂತರಾಗಿದ್ರು ಅಂತ ನಾನು ನಂಬಿದ್ದೇನೆ. ನಮ್ಮಷ್ಟು ಕೆಟ್ಟಿರ್ಲಿಲ್ವೇನೋ ಅವರು. ಇದನ್ನೆಲ್ಲ ನಿಯಮಾವಳಿಗಳನ್ನು ರೂಪಿಸುವಾಗ ಅವರು ಸ್ವಲ್ಪ ತಲೆ ಇಟ್ಕೊಂಡೇ ಮಾಡಿದ್ದಾರೆ. ನಾವು ಫಾಲೋ ಮಾಡ್ತಾ ಇರುವ ಇಂಗ್ಲೆಂಡಿನ ಸಂಸದೀಯ ವ್ಯವಸ್ಥೆ ಏನಿದೆ ಅವರಿಗೂ ಬುದ್ಧಿ ಇದೆ ಅಂತ ನಾನು ನಂಬಿದ್ದೇನೆ. ನಮಗಿಂತ ಅವ್ರು ದಡ್ರು ಅನ್ನೋದು ನಾನು ಒಪ್ಪೋದು ಕಷ್ಟ. ನಮಗಿಂತ ಬುದ್ಧಿವಂತರು, ವೈಚಾರಿಕರು, ಆಲೋಚನೆ ಮಾಡೋಕ್ಕೆ ಬರೋರು, ಪ್ರೋಸ್ ಆ್ಯಂಡ್ ಕಾನ್ಸ್ ಗೊತ್ತಿರುವಂಥ ಜನ ಆಗಿದ್ದರು ಅವರು. ಬಟ್ ಈ ಡಿಲೇಯಿಂದ ಏನಾಯಿತು ಅಲ್ವಾ, ಅದು ಭಾಳ ಮುಖ್ಯ ಅಂತ ಅನಿಸುತ್ತೆ. ಏನು ಸಂಪೂರ್ಣ ಬಿಸಿಯುತ್ತ ಬೆಂಬಲವನ್ನು ಹೊಂದಿದ್ದ ಶಶಿಕಲಾ ಅವಳು ತಮ್ಮ ಶಾಸಕರನ್ನು ಬಸ್ಸಿನ ಮೇಲೆ ಎಲ್ಲೋ ಅನ್ನೋನ್ ಆದ ಪ್ಲೇಸಿಗೆ ಕರ್ಕೊಂಡು ಹೋಗುವಂಥ ಸ್ಥಿತಿ ನಿರ್ಮಾಣ ಆಯಿತು. ಇದು ಮೊದಲು ಡೆಮೋಕ್ರಸಿಗೆ ಆದ ಅವಮಾನ. ಎರಡನೇದಾಗಿ ಇವತ್ತು ಕೂಡ ನಂಬರ್ 2 ಇದ್ದವರು ಶಶಿಕಲಾವನ್ನು ಬಿಟ್ಟು ಈ ಕಡೆ ಪನ್ನೀರ್ ಸೆಲ್ವನ್ ಹತ್ರ ಬಂದರು. ಎಲ್ಲ ಕಡೆ ಆ ಕಡೆ ಈ ಕಡೆ ತೂಗುಯ್ಯಾಲೆ ಪ್ರಾರಂಭ ಆಯಿತು. ಇಡೀ ಪವರ್ ಇಕ್ವೇಷನ್ ಬದಲಾಗ್ತಾ ಪ್ರಾರಂಭ ಆಯಿತು. ಈ ಹಂತದಲ್ಲಿ ಏನು ಕೋನ್ ರೆಡ್ಡಿ ಹೇಳಿದ ಹಾಗೆ ಕುದುರೆ ವ್ಯಾಪಾರ ಪ್ರಾರಂಭ ಆದರೆ, ಶಾಸಕರ ಖರೀದಿಯ ಯತ್ನಗಳು ನಡೆದರೆ, ಅಥವಾ ಅವ್ರನ್ನ ತೆಗೆದುಕೊಂಡು ಕ್ಯಾಪ್ಟಿವ್ ಆಗಿ ಎಲ್ಲೋ ತಗೊಂಡೋಗಿ ಇಟ್ಟರೆ ಅದಕ್ಕೆ ಯಾರು ಆ ಜವಾಬ್ದಾರಿಯನ್ನು ಹೊರಬೇಕು? ಅದಕ್ಕೆ ರಿಸ್ಪಾನ್ಸಿಬಲ್ ಯಾರು? ಅದಕ್ಕೆ ರಿಸ್ಪಾನ್ಸಿಬಲ್ಲು ಡಾಕ್ಟ್ರ್ ಹೇಳಿದಾಗೆ ಕೇಂದ್ರ ಗೃಹ ಇಲಾಖೆಯ ಸಲಹೆ ಆಗಿದ್ರೆ ಅವರು ರಿಸ್ಪಾನ್ಸಿಬಲ್ಲೇ, ಗೃಹ ಸಚಿವರು ರಿಸ್ಪಾನ್ಸಿಬಲ್ಲೇ, ಪ್ರಧಾನಿ ರಿಸ್ಪಾನ್ಸಿಬಲ್ಲೇ, ಅಥವಾ ರಾಜ್ಯಪಾಲರ ರಿಸ್ಪಾನ್ಸಿಬಲ್ಲೇ? ಇದು ಒಂದು ಭಾಗ. ರಿಸ್ಪಾನ್ಸಿಬಲ್ ಯಾರು, ರಿಸ್ಪಾನ್ಸಿಬಿಲಿಟಿಯನ್ನು ಫಿಕ್ಸ್ ಮಾಡೋದ್ರ ಜೊತೆಗೆ ಅದರ ಪರಿಣಾಮ ಏನಿದೆ ಅದು ನನಗೆ ಭಾಳ ಮುಖ್ಯ. ಡಾಕ್ಟರ್ ಈಸ್ ರಿಸ್ಪಾನ್ಸಿಬಲ್ ಫಾರ್ ದಟ್. ಈಗ ನೀವು ತಗೊಂಡು ಹೋಗ್ಬಿಟ್ಟು ಬಸ್ನಲ್ಲಿ ಹಾಕೊಂಡು ತಗೊಂಡು ಹೋಗ್ಬಿಟ್ರೆ ಶಾಸಕರು ಈಗಾಗಲೇ ಶಂಕರ್ ಅವರು ಹೇಳಿದ್ದಾರೆ, ಒಂದು ವ್ಯಕ್ತಿಯ ರಾಜಕಾರಣದಲ್ಲಿ ಸಕ್ಸೆಸರ್ ಯಾರು ಅನ್ನೋದು ಕ್ಲಾರಿಟಿ ಇಲ್ಲದೆ ಇರುವಾಗ ಮತ್ತು ಅಲ್ಲಿಯ ಜನರು ಡಿಸಿಷನ್ ತಗೊಂಡಿದ್ದನ್ನು ಪಾಲಿಸೋದಕ್ಕೆ ಕಾಯ್ದೆಯ ಒಂದಿಷ್ಟು ಭಾಗಗಳನ್ನು ಅಭ್ಯಾಸ ಮಾಡುವಂಥ ಅವಶ್ಯಕತೆ ರಾಜ್ಯಪಾಲರಿಗೆ ಅನಿಸಿದೆ. ಅಲ್ಲ, ನನ್ನ ಪ್ರಶ್ನೆ ಗೊತ್ತಿಲ್ಲ, ಹೂ ಇಸ್ ರಿಸ್ಪಾನ್ಸಿಬಲ್ ಸರ್? Local politics is responsible. Local politics is responsible. ಮತ್ತು ಇದು ಎಲ್ಲಾ ರಾಜ್ಯಗಳಲ್ಲೂ ನಡೆದಿದೆ, ಅಲ್ಲೂ ನಡೆಯುತ್ತೆ, ಅಲ್ಲೂ ನಡೆಯೋದು. ಲೋಕಲ್ ಪಾಲಿಟಿಕ್ಸ್ ಇಸ್ ರೆಸ್ಪಾನ್ಸಿಬಲ್. ಅಲ್ಲಿಯ ಪರಿಸ್ಥಿತಿ ನೋಡಿ, ಅಲ್ಲಿಯ ಪರಿಸ್ಥಿತಿ ಏನಿದೆಯೋ ಅದರ ಆಧಾರದ ಮೇಲೆ ಅವರು ನಿರ್ಣಯಗಳನ್ನು ತಗೊಂಡಿದ್ದಾರೆ. ಅದಕ್ಕೆ ರಾಜ್ಯಪಾಲರು ಏನೋ ಬಂದು ಆಡ್ ಮಾಡ್ಯಾರ ಇಲ್ಲ, ಅವರವರು ಬೆಂಬಲ ಮಾಡಬೇಕು ಅಂತ ರೀತಿಯಲ್ಲಿ ಮಾತಾಡ್ತಾರೆ. ಹೌದು, ಡಾಕ್ಟರ್ ಅವರಿಗೆ ಆಕ್ಚುಲಿ ಅದರಲ್ಲಿ ಏನು ಲಾಭ ಇದೆ ನಷ್ಟ ಇದೆ ನನಗೆ ಗೊತ್ತಿಲ್ಲ. ಇಲ್ವೇ ಇಲ್ಲ, ಲಾಭ ಇಲ್ಲ. We have to be honest. Unnecessarily blame ಮಾಡಬಾರದು ಅಷ್ಟೇ. ಕೇಂದ್ರ ಸರ್ಕಾರ ನೇರ ಕಾರಣ. ಈ ರಾಜ್ಯಪಾಲರುಗಳಿಗೆ ಬೆನ್ನೆಲುಬು ಇಲ್ಲದ ರಾಜ್ಯಪಾಲರುಗಳನ್ನು ಮಾಡಿದ್ರೆ, ಕಾನೂನು ಗೊತ್ತಿಲ್ಲದವರು ರಾಜ್ಯಪಾಲರು ಮಾಡಿದ್ರೆ ಈ ತರ ಪರಿಸ್ಥಿತಿ ಆಗ್ತದೆ. ರಾಜ್ಯಪಾಲರಿಗೆ ಕಾನೂನೇ ಗೊತ್ತಿಲ್ಲ ಅಂತ ಹೇಳೋ ಅಷ್ಟು ಕಾನೂನಿಗೆ ಅಪಮಾನ ಮಾಡ್ತಾ ಹೇಳ್ಬೇಕಿತ್ತು. ಈಗ ಸೆಂಟ್ರಲ್ ಗವರ್ಮೆಂಟ್ ಏನು ಐವನ್ ಡಿಸೋಜಾ ಮಹಾಬುದ್ಧಿವಂತರ ಅವ್ರಿಗೆ ಯಾವ ನಿಯಮಗಳು ಗೊತ್ತಿವೆ? ಐವನ್ ಡಿಸೋಜಾ ಅವರಿಗೆ ಯಾವ ನಿಯಮಗಳು ಗೊತ್ತಿವೆ? ರಾಜ್ಯಪಾಲರಿಗೆ ಯಾವ ನಿಯಮಗಳೇ ಗೊತ್ತಿಲ್ಲ ಅಂತ ಹೇಳೋರಿಗೆ ಸರ್ಗೆ ಮೊದಲು ನಾ 2 ಮಿನಿಟ್ ಹೇಳ್ಬಿಡ್ತೀನಿ. ಒಬ್ಬ ರಾಜ್ಯಪಾಲರನ್ನ ಏಜೆಂಟ್ ಅಂತ ಕರೀದು ಅಥವಾ ಅವ್ರಿಗೇನು ಕಾನೂನು ಗೊತ್ತಿಲ್ಲ ಅಂತ ಹೇಳೋದು ನಾವೆಲ್ಲ ಇಲ್ಲಿ ಚರ್ಚೆ ಬೇಡ. ಯಾಕಂದ್ರೆ ಒಂದು ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆಯಲ್ಲಿ ನಾವು ಶಾಸಕರಾಗಿವಿ, ಶಾಸನ ಬಂದಿದ್ದಾಗ ಒಂದು ಚರ್ಚೆ ವಿಷಯ ಕೇಂದ್ರ ಸರ್ಕಾರದ ಅನುಮತಿಯನ್ನು ಕೆಲವು ಸಲ ಕೇಳ್ತಾರೆ ಲೀಗಲಿ ಪ್ರಾಬ್ಲಮ್ ಆದಾಗ. ಅದು ಇಲ್ಲೇ ಅವ್ರಿಗೆ ಒಂದು ಲೀಗಲ್ ಟೀಮ್ ಇರ್ತೈತೆ ರಾಜ್ಯ ಮಟ್ಟದಲ್ಲಿ. ಅದು ಮಿಕ್ಕಿ ಗೊತ್ತಾದಾಗ ಅದು ಗೃಹ ಇಲಾಖೆ ಕೇಳುವಂಥದ್ದು. ಈ ವ್ಯವಸ್ಥೆಗೆ ಇವತ್ತು ತಮಿಳುನಾಡಿನಲ್ಲಿ ಸ್ವಲ್ಪ ರಾಜಕಾರಣ ಐತೆ, ಅದನ್ನೆಲ್ಲ ಒಪ್ಪಬೇಕು, ಅದು ಚರ್ಚೆ. ಯಾಕಂದ್ರೆ ಸ್ವಲ್ಪ ಏನು ಅಂದ್ರೆ ಗೃಹ ಮಂತ್ರಾಲಯದಿಂದ ಒಂದಿಷ್ಟು ಸಲಹೆಗಳನ್ನು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ದಿಸ್ ಹ್ಯಾಸ್ ಬೀನ್ ದ ಪ್ರೆಸಿಡೆಂಟ್. ಏಜೆಂಟ್ ಹೇಳಿ ತಪ್ಪು ಅನ್ನೋದು ಇಲ್ಲಿ ನೋಡಿ ಭಟ್ರೆ, ಮತ್ತೆ ಅದೇ ಶಬ್ದ ತಗೊಂಡು ಕೊಟ್ಬೇಡಿ. ಏಜೆಂಟ್ ಅಂದ್ರೆ ಹಿ ಈಸ್ ರೆಪ್ರೆಸೆಂಟಿಂಗ್ ಎ ಸೆಂಟ್ರಲ್ ಗವರ್ಮೆಂಟ್. ಅರ್ಥ ಮಾಡ್ಕೊಳ್ಳಿ,
ಆ ಶಬ್ದದಲ್ಲಿ ಏನೋ ಇದೆ, ಒಂಚೂರು ತಪ್ಪು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಅನ್ನಕ್ಕಾಗಲ್ಲ. ಓಪನ್ ಆಗಿ ಐವನ್ ಅವ್ರು ಹೇಳ್ತಾರೆ ಅವ್ರಿಗೆ ಯಾವ್ದು ಕಾನ್ಸ್ಟಿಟ್ಯೂಷನ್ ಜ್ಞಾನ ಇಲ್ದವ್ರನ್ನ ನೇಮಿಸಿದಿರಿ, ಬ್ಯಾಕ್ ಬೋನ್ ಇಲ್ದವ್ರನ್ನ ನೇಮಿಸಿದಿರಿ, ಬುದ್ಧಿ ಇಲ್ದವ್ರನ್ನ ನೇಮಿಸಿದಿರಿ ಅಂತ. ಅದ್ರ ಬಗ್ಗೆ ಒಂಚೂರು ಮಾತಾಡಿ. ನೀವು ಬರೀ ಕಾಂಗ್ರೆಸ್ನವ್ರ ಸಪೋರ್ಟ್ ಅಲ್ಲೇ ನಿಂತ್ರೆ ನಿಮ್ಮ ಗರ್ಭಗುಡಿಗೆ ಬಂದಿದ್ದೇನೆ ನಾನು, ನಿಮ್ಮ ಗರ್ಭಗುಡಿಗೆ ಬಂದಿದ್ದೇನೆ. ಅದಕ್ಕೆ ನಾನು ಹೇಳೋದು ಎಲ್ಲಿಗೆ ಒಬ್ರು ಈ ತರ ಹೇಳಿದಾಗ ನಾನು ಹೇಳಿದ್ದೆ ಏನ ಅರ್ಥ ಅಂದ್ರೆ ಹಿ ರೆಪ್ರೆಸೆಂಟ್ ಸೆಂಟ್ರಲ್ ಗವರ್ಮೆಂಟ್. ಮತ್ತೆ ಹೇಳ್ತೇನೆ ಹಿ ರೆಪ್ರೆಸೆಂಟ್ ಏಜೆಂಟ್ರು ಅಂತ ಅನ್ನೋ ಶಬ್ದ ಯು ಟೇಕ್ ಇಟ್ ಇನ್ ರೈಟ್ ಸೆನ್ಸ್, ರೈಟ್ ಏಜೆನ್ಸಿ. ಅದನ್ನ ಟ್ವಿಸ್ಟ್ ಮಾಡಿ ನೀವು ನಮ್ಮನ್ನು ಕಾಂಗ್ರೆಸ್ ಗರ್ಭಗುಡಿಯಲ್ಲಿ ಕೂಡಿಸಿ ಗುಂಡು ಹೊಡೆಯಕ್ ನೋಡ್ಬೇಡಿ. ದಿಸ್ ಇಸ್ ನಾಟ್ ಕರೆಕ್ಟ್. ಎಲ್ಲಿದೆ ಕಾಂಗ್ರೆಸ್ ಗರ್ಭಗುಡಿ? ಎಲ್ಲಿ JDS ನನಗೆ ಗೊತ್ತಿಲ್ಲ. ಒಂದ್ ನಿಮಿಷ, ನಾವು ಕಾಂಗ್ರೆಸ್ ಗರ್ಭಗುಡಿಯಾಗ ಕೂತಿಲ್ಲ, ನಾವು ಸುದ್ದಿ ಟಿವಿಯಾಗ ಕೂತೀವಿ. ನೀವು ಅರ್ಥ ಹೆಂಗ್ ಅಲ್ಲಲ್ಲ, ಮಾಡ್ಕೊಳ್ಳಿ? ಯಾಕೆಂದ್ರೆ ಗರ್ಭಗುಡಿ ಸಂಸ್ಕೃತಿ ಅವ್ರದ್ದಲ್ವಾ, ಬಿಜೆಪಿ ಅವ್ರದ್ದು. ಅದು ನಿಮಗೆ ಹೆಂಗ್ ಹೋಯ್ತು ಅಂತ, ಒಳಗಡೆ ಅದು ನಿಮಗೆ ಯಾಕೆ ಬಂತು? ನಿಮಗೆ ಮಾಧ್ಯಮದವ್ರಿಗೆ ಯಾಕೆ ಬಂತು? ಮಾಧ್ಯಮದವ್ರಿಗೆ ಯಾಕೆ ಬಂತು? ಆಯ್ತು, ಗರ್ಭಗುಡಿ ಸಂಸ್ಕೃತಿ ನಂದು, ಅದನ್ನ ನೀವ್ ಯಾಕೆ ಎತ್ಕೊಂಡು ಹೊರಟಿದ್ದೀರಿ? ನನಗೆ ಹೇಳ್ರಿ ನೀವು ಗರ್ಭಗುಡಿ ಅಂತ ಹೇಳಿ. ನೋಡಿ, ನಾನು ಹೇಳೋದು ಗರ್ಭಗುಡಿ ಕೋಮುವಾದ ಎರಡು ನಂದು, ನೀವ್ ಯಾಕೆ ತಗೊಂಡಿದ್ದೀರಿ ಅಂತ ಅಷ್ಟೇ ನಾ ಕೇಳೋದು. ಅಲ್ಲ, ಇಲ್ಲಿ ಚರ್ಚೆನ ಅತಿರೇಕಕ್ಕೆ ತಗೊಂಡು ಹೋಗೋದು ಬೇಡ. ರಾಜ್ಯಪಾಲರಿಗೆ ಕಾನೂನಿನ ಜ್ಞಾನ ಇಲ್ಲ ಅನ್ನೋದು ಅದು ಸ್ವಲ್ಪ ಅತಿರೇಕದ ಉಚಾಯಿಸಿ ಆಡಿದ ಮಾತು. ಓಕೆ, ಇಲ್ಲಿ ಈ ಕ್ರೈಸಿಸ್ಗೆ ಅವರೇ ಕಾರಣ ಅಲ್ಲ, ಕ್ರೈಸಿಸ್ಗೆ ಕೇಂದ್ರ ಸರ್ಕಾರ ಕಾರಣ ಅಂತ ಹೇಳಕ್ಕಾಗಲ್ಲ. ಕ್ರೈಸಿಸ್ ಅಲ್ಲಿ ಸೃಷ್ಟಿ ಆಯ್ತು, ಅದರ ಲಾಭ ತಗೊಳ್ಳೋದಕ್ಕೆ ಕೇಂದ್ರ ಟ್ರೈ ಮಾಡ್ತಾ ಇದೆ. ಏನೋ ಅಲ್ಲಿ ಬೆಂಕಿ ಹಚ್ಚಿದ್ದಾರೆ, ಮೈ ಕಾಯಿಸ್ಕೊಳ್ಳೋಣ ಅಂತ ನೋಡ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಇಲ್ಲ ಇಲ್ಲಿ. ಎಸ್ ಪ್ರಿಯ ವೀಕ್ಷಕರು, ಏನೇ ಇರಲಿ, ಒಟ್ಟಾರೆ ಪರಿಣಾಮ ಏನು ಅನ್ನೋದು ಮುಖ್ಯ. ಈಗ ಬಂದಿರುವ ಮಾಹಿತಿಯ ಪ್ರಕಾರ ಶಶಿಕಲಾ ಅವರು ಕಾಂಗ್ರೆಸ್ 8 ಸದಸ್ಯರಿದ್ದಾರೆ, ಅವ್ರ ಬೆಂಬಲ ಕೂಡ ಕೇಳ್ತಾರೆ ಅಂತಾರೆ. ಪೊಲಿಟಿಕಲಿ ಇಟ್ ಇಸ್ ಡಿವೈಡೆಡ್ ಅಂತ. ಸೊ ಪೊಲಿಟಿಕ್ಸ್ನಲ್ಲಿ ಆಗತ್ತೆ, ಇಲ್ಲ ಅಂತ ನಾನು ಹೇಳಕ್ಕೆ ಸಾಧ್ಯ ಇಲ್ಲ. ಶಶಿಕಲಾ ಕಾಂಗ್ರೆಸ್ ಅವ್ರ ಬೆಂಬಲ ಕಾಯ್ತಿದ್ದಾರೆ. ಒಂದು ನಿಮಿಷ, ಎಸ್, ಅದಕ್ಕೇ ಅವ್ರಿಗೆ ಹೇಳೋದಕ್ಕೆ ಉತ್ತರ ಕೊಡ್ತೀರಿ. ಆದ್ದರಿಂದ ಏನು ಪನ್ನೀರಸೆಲ್ವಂ ಅವರು ಏನಿದ್ದಾರೆ, ಪನ್ನೀರಸೆಲ್ವಂ ಅವರು ಅವ್ರಿಗೆ ಆಶೀರ್ವಾದ BJPದಿದೆ. ಪನ್ನೀರಸೆಲ್ವಂ ಅಲ್ಲ, ಇದು ಮತ್ತೆ ಉತ್ತರ ಪ್ರದೇಶದ ಬೆಳವಣಿಗೆನಲ್ಲಿ ಒಂದೇ ಪಕ್ಷದೊಳಗಡೆ ಮೈತ್ರಿ ಮಾತುಕತೆ, ಒಂದೇ ಪಕ್ಷದೊಳಗಡೆ ಪಕ್ಷಾಂತರ. ಅದರ ಜೊತೆಗೆ BJP ಒಳಗಡೆ ಡಾಕ್ಟರ್ ಯಾರು ಸುಬ್ರಹ್ಮಣ್ಯಂ ಸ್ವಾಮಿ ಏನಿದ್ದಾರೆ, ಹಳೆಯ ಜನಸಂಘದ ಕಾಲದ ನಾಯಕರು, ಅವ್ರು ಅಲ್ಲಿ ಹೋಗಿ ಬಂದವರು. ಅವರು ಇಡೀ ಪಾರ್ಟಿಯ ಡಿಸಿಷನ್ನೋ ಒಂದು ಆಲೋಚನೆ ಅದಕ್ಕೆ ವಿರುದ್ಧವಾಗಿ ನಿಂತಿದ್ದಾರೆ, ಅದು ಕೂಡ ಇದೆ. ಒಟ್ಟಾರೆ ತಮಿಳುನಾಡಿನ ರಾಜಕಾರಣ ಅಯೋಮಯ ಆಗಿದೆ ಅಂತ ಇವತ್ತಿಯರು ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲಿ ಇಲ್ಲಿ ಏನು ಸಮೀಕ್ಷೆ ನಡೀತು, ಅಲ್ಲಿ ಅತಿ ಹೆಚ್ಚು ಬೆಂಬಲ ದೊರಕಿದ್ದು ಪನ್ನೀರ್ ಸೆಲ್ವಂಗೆ. ಸೊ ಯಾವುದೋ ಒಂದು ಸಮೀಕ್ಷೆ ನೋಡ್ತಾ ಇದ್ದೆ, 68% ಏನೋ ಪನ್ನೀರ್ ಸೆಲ್ವಂಗಿದ್ದರೆ ಶಶಿಕಲಾ ಅವರಿಗೆ 4% ಏನೋ ಬೆಂಬಲ ಇತ್ತು. ಸೊ ಇದು ದಿಸ್ ಅ ಸಿಚುವೇಶನ್. ಬಟ್ ರಾಜಕಾರಣದಲ್ಲಿ ಈಗ BJP ಮಾಡೋದು ಕಾಂಗ್ರೆಸ್ ಮಾಡೋದು ತಪ್ಪು ಸರಿ ಅನ್ನುವ ಪ್ರಶ್ನೆ ಅಲ್ಲ ಇಲ್ಲಿರುವುದು ರಾಜಕಾರಣ ಯಾವ ಹಂತಕ್ಕೆ ಬಂದು ನಿಲ್ತಿದೆ ಅನ್ನೋದ್ರ ಬಗ್ಗೆ ಮಾತ್ರ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ರಾಜ್ಯಪಾಲರ ಒಂದು ಸ್ಥಾನ ಏನಿದೆ, ರಾಜ್ಯ ಕೇಂದ್ರಗಳ ಏನು ಸಂಬಂಧದ ಬಗ್ಗೆ ಏನಿದೆ, ಈ ಬಗ್ಗೆ ಇಡೀ ಭಾರತೀಯ ರಾಜಕಾರಣದಲ್ಲಿ ಒಂದು 10-20 ವರ್ಷಗಳಿಂದ ಚರ್ಚೆ ನಡೀತಾ ಇದೆ. ರಾಜ್ಯಪಾಲರನ್ನು ಕೇಂದ್ರ ಸರ್ಕಾರದ ಏಜೆಂಟ್ರಾಗಿ ಬಳಸಿಕೊಳ್ಳುವುದರ ವಿರುದ್ಧ ಈ ದೇಶದಲ್ಲಿ ಧ್ವನಿ ಎತ್ತಿದೆ. ಅದು ಡಾಕ್ಟರ್ ವಾಮನಾಚಾರ್ಯರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಆ ರಾಜ್ಯಪಾಲರ ಹುದ್ದೆ ಹಾಗೆಯೇ ರಾಷ್ಟ್ರಪತಿಗಳ ಹುದ್ದೆ, ಆ ಗೌರವವನ್ನು ಕಾಪಾಡಿಕೊಂಡು ಬರಬೇಕಾದ ಹೊಣೆಗಾರಿಕೆ ಯಾರು ಜನತಂತ್ರವನ್ನು ಪ್ರೀತಿಸ್ತಾರೆ ಅವರಿಗೆಲ್ಲ ಇದೆ. ಆ ಪ್ರೀತಿ ಡಾಕ್ಟ್ರಿಗೂ ಇದೆ, ನನಗೂ ಇದೆ ಅಂತ ಹೇಳ್ತೇನೆ. ಒಂದು ವಿರಾಮ ತಗೋತೀನಿ, ವಿರಾಮ ತಗೊಂಡು ಮುಂದಿನ ಸುದ್ದಿ ಅಂತ ನೋಡೋಣ. ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಈಗ ಮುಂದಿನ ಸುದ್ದಿ ಅಂತ ನೋಡೋಣ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಕುರಿತ ಪ್ರಧಾನಿ ರೇನ್ ಕೋಟ್ ಹೇಳಿಕೆ ಇದೀಗ ಆಡಳಿತಾರೂಢ BJP ಹಾಗೂ ಪ್ರತಿಪಕ್ಷಗಳ ನಡುವೆ ಜಟಾಪಟಿಗೆ ಕಾರಣ ಆಗಿದೆ. ವಿಷಯ ಇವತ್ತು ಸಂಸತ್ನಲ್ಲಿ ಪ್ರತಿಧ್ವನಿಸಿದ್ದು ಕಾಂಗ್ರೆಸ್ ಮೋದಿ ಕ್ಷಮೆಗೆ ಪಟ್ಟು ಹಿಡಿದಿದೆ. ಇತ್ತ BJP ಪ್ರಧಾನಿಯವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದೆ.
ಸಂಸತ್ನಲ್ಲಿ ಪ್ರತಿಧ್ವನಿಸಿದ ಮೋದಿ ರೇನ್ಕೋಟ್ ಹೇಳಿಕೆ. ಪ್ರಧಾನಿ ಕ್ಷಮೆಯಾಚನೆಗೆ ಕಾಂಗ್ರೆಸ್ ಬಿಗಿಪಟ್ಟು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿರುದ್ಧ ನಿನ್ನೆ ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ನೀಡಿದ ರೇನ್ಕೋಟ್ ಹೇಳಿಕೆ ಇದೀಗ ಜಟಾಪಟಿಗೆ ಕಾರಣವಾಗಿದೆ. ಇಂದು ಸಂಸತ್ನಲ್ಲಿ ವಿಷಯ ಪ್ರಸ್ತಾಪಿಸಿದ ಕಾಂಗ್ರೆಸ್ ಸದಸ್ಯರು ಒಕ್ಕೊರಲಿನಿಂದ ಪ್ರಧಾನಿ ಮೋದಿ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಿದರು. ಮನಮೋಹನ್ ಸಿಂಗ್ರನ್ನ ಮೋದಿ ಅವಮಾನಿಸಿದ್ದಾರೆ. ಹೀಗಾಗಿ ಪ್ರಧಾನಿ ದೇಶದ ಕ್ಷಮೆ ಯಾಚಿಸಬೇಕು. ಅಲ್ಲಿವರೆಗೆ ಕಾಂಗ್ರೆಸ್ ಸಂಸದರು ಅಧಿವೇಶನದಲ್ಲಿ ಭಾಗಿಯಾಗುವುದಿಲ್ಲ ಅಂತ ಕೈಪಡೆ ಕಲಾಪವನ್ನ ಬಹಿಷ್ಕರಿಸಿದೆ. ಈ ಕುರಿತು ಪ್ರಧಾನಿ ವಿರುದ್ಧ ವಾಗ್ದಾಳಿ ನಡೆಸಿದ ಕಾಂಗ್ರೆಸ್ ಲೋಕಸಭೆಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸಂಸ್ಥೆ, ಪಕ್ಷ ಅಥವಾ ನೀತಿಗಳ ವಿರುದ್ಧ ದಾಳಿ ಮಾಡಬಹುದೇ ವಿನಃ ವೈಯಕ್ತಿಕ ದಾಳಿ ಮಾಡುವುದು ಸರಿಯಲ್ಲ ಅಂತ ಹರಿಹಾಯ್ದಿದ್ದಾರೆ. ಇನ್ನು ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ ವಿರುದ್ಧ ನೀಡಿರುವ ಹೇಳಿಕೆ ದೇಶದ ಗೌರವಕ್ಕೆ ಚ್ಯುತಿ ತಂದಿದೆ. ಸಿಂಗ್ ಅವರನ್ನು ಅವಹೇಳನ ಮಾಡುತ್ತಾ ಮೋದಿ ತಮ್ಮನ್ನು ತಾವೇ ಅವಹೇಳನ ಮಾಡಿಕೊಂಡಿದ್ದಾರೆ. ಇದು ನಡೆದದ್ದು ನಿಜಕ್ಕೂ ದುಃಖಕರ ಮತ್ತು ನಾಚಿಕೆಗೇಡು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇನ್ನು ಎಐಎಂಎಂ ಸಂಸದ ಅಸಾದುದ್ದೀನ್ ಓವೈಸಿ ಕೂಡ ಮೋದಿ ವಿರುದ್ಧವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಬಚ್ಚಲು ಮನೆಯಲ್ಲಿ ಮನಮೋಹನ್ ಸಿಂಗ್ ಅವರು ರೇನ್ಕೋಟ್ ಹಾಕಿಕೊಂಡಿದ್ರೆ ಗುಜರಾತ್ನಲ್ಲಿ ಎಹಸಾನ್ ಜಾಫ್ರಿ ಮತ್ತು ಸಹಚರರು ಹತ್ಯೆಗೀಡಾಗಿದ್ದಾಗ ಗುಜರಾತ್ ಸಿಎಂ ಆಗಿದ್ದ ನರೇಂದ್ರ ಮೋದಿ ಅವರು ಏನು ಧರಿಸಿದ್ರು ಅಂತ ಟ್ವೀಟ್ ಮಾಡಿದ್ದಾರೆ. ಇದೆಲ್ಲ ಹೀಗಿದ್ರೆ ಇತ್ತ ಮೋದಿ ಹೇಳಿಕೆಯನ್ನ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಹಿಂದೊಮ್ಮೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಮೋದಿ ಅವರನ್ನ ಮೌತ್ ಕಾ ಸೌದಾಗರ್ ಎಂದು ಕರೆದಿದ್ರು, ಅದು ನಿಮಗೆ ನೆನಪಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಕೇಂದ್ರ ನಗರಾಭಿವೃದ್ಧಿ ಸಚಿವ ವೆಂಕಯ್ಯ ನಾಯ್ಡು ಕೂಡ ಪ್ರತಿಕ್ರಿಯಿಸಿದ್ದು ಮೋದಿ ವ್ಯಂಗ್ಯಾಸ್ಪದವಾದ ಹೇಳಿಕೆ ನೀಡಿಲ್ಲ. ಮೋದಿ ಕ್ಷಮೆಗೆ ಕಾಂಗ್ರೆಸ್ ಪಟ್ಟು ಹಿಡಿದಿರುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಮೋದಿ ಮನಮೋಹನ್ ಸಿಂಗ್ರನ್ನ ಪ್ರಶಂಸಿಸಿದ್ದಾರೆಯೇ ಹೊರತು ವ್ಯಂಗ್ಯ ಮಾಡಲಿಲ್ಲ ಅಂತ ಹೇಳಿದ್ದಾರೆ. The comment made with reference to Sri Manmohan Singh ji is a positive comment. He paid compliments to the Prime Minister. The Prime Minister paid compliments to Manmohan Singh ji when he was the Prime Minister. उन्होंने कहा उनका एक दाग भी नहीं लगा है. That's a complimentary. If the congressmen are not able to digest the complimentary, then we can't help it. ಒಟ್ನಲ್ಲಿ ಮನಮೋಹನ್ ಸಿಂಗ್ ವಿರುದ್ಧ ಮೋದಿ ನೀಡಿರುವ ವ್ಯಂಗ್ಯಾಸ್ಪದ ಹೇಳಿಕೆ ವಿಪಕ್ಷಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರವೀಣ ಶೆಟ್ಟಿ, ನ್ಯೂಸ್ ಬ್ಯೂರೋ, ಸುದ್ದಿ ಟಿವಿ. ಎಸ್, ನಿನ್ನೆ ಕೂಡ ನಾವು ಈ ಬಗ್ಗೆ ಚರ್ಚೆ ಮಾಡಿದ್ವಿ. ಒಂದು ಸಂಸದೀಯ ಪರಂಪರೆಯಲ್ಲಿ ಇದೆಲ್ಲ ಇರುತ್ತೆ, ಕಾಲೆಳೆಯೋದಿರುತ್ತೆ, ಇನ್ನೊಂದಿರುತ್ತೆ. ಬಟ್ ಆದರೆ ಅದು ನೀವು ಇತ್ತೀಚಿನ ವರ್ಷಗಳಲ್ಲಿ ಆ ಗೌರವ ಘನತೆ ಕಡಿಮೆಯಾಗ್ತಿದೆಯಾ ಅನ್ನೋ ಅನುಮಾನ. ವಾಜಪೇಯಿ ಕೂಡ ಬಿ ಜೆ ಪಿಯವರಾದರೂ ಅವರು ಸದನದಲ್ಲಿ ಹೇಗೆ ಮಾತನಾಡ್ತಾ ಇದ್ರು, ಎಷ್ಟು ಗೌರವದಿಂದ ಮಾಡ್ತಾಯಿದ್ರು, ಆ ಕಾಲಘಟ್ಟದ ರಾಜಕಾರಣ. ಒಟ್ಟಾರೆ ಪ್ರಶ್ನೆ ಇರುವುದು ಸೈದ್ಧಾಂತಿಕ ಚರ್ಚೆಗೆ ಬದಲಾಗಿ ವೈಯಕ್ತಿಕ ಚರ್ಚೆಗೆ ಹೋಗ್ತಾ ಇರೋದು. ಉಪಮೆಗಳಲ್ಲಿ ಹೀನ ಉಪಮೆ ಅನ್ನೋದೊಂದಿದೆ. ನಿಮ್ಮ ಸಾಹಿತ್ಯದ ಯಾರು ವಿದ್ಯಾರ್ಥಿ ಆದವರಿಗೆ ಅದು ಗೊತ್ತಿರುತ್ತೆ, ಹೀನ ಉಪಮೆ ಅಂತ. ಯಾವುದು ಹೀನ ಉಪಮೆ, ಯಾವುದು ಅಲ್ಲ ಅನ್ನೋದು ನೋಡೋರು ತೀರ್ಮಾನ ತಗೋತಾರೆ. ಬಟ್ ಇಸ್ ಯುವರ್ ಟರ್ನ್. ಇವತ್ತು ಕಾಂಗ್ರೆಸ್ಸು ರಾಜ್ಯಸಭೆಯಲ್ಲೂ ಸಭಾತ್ಯಾಗ ಮಾಡಿದೆ. ಎಸ್, ಕ್ಷಮೆ ಕೇಳಬೇಕು ಪ್ರಧಾನಿ ಅಂತ ಆಗ್ರಹಿಸಿದೆ. ಫಸ್ಟ್ ಯುವರ್ ಕಮೆಂಟ್ ಪ್ಲೀಸ್. ಇವತ್ತು ಮೋದಿ ಅವರ ಹೇಳಿಕೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಪ್ರಧಾನಮಂತ್ರಿಯಾಗಿ ನಿರ್ಗಮಿಸಿದಂಥ ಒಬ್ಬ ಮನಮೋಹನ್ ಸಿಂಗ್ ಅವರ ಮೇಲೆ, ಒಬ್ಬ ರೇನ್ಕೋಟ್ ಹಾಕೊಂಡು ಸ್ನಾನ ಮಾಡ್ತಾರೆ, ಆರ್ಥಿಕ ತಜ್ಞರ ಮೇಲೆ ರೈನ್ಕೋಟ್ ಆಗಿ ಸ್ನಾನ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ವ್ಯಂಗ್ಯ ಮಾಡಿದ್ದಾರೆ ಅಂತ ಹೇಳೋದನ್ನು ಸ್ಪಷ್ಟ ಆಗ್ತದೆ. ರೈನ್ಕೋಟ್ ಆಗಿ ಯಾರು ಸ್ನಾನ ಮಾಡೋದಿಲ್ಲ. ರೈನ್ಕೋಟ್ ಯಾಕೆ ಮಾಡ್ತಾರೆ ಅಂದರೆ ಮಳೆಗೆ ಪ್ರೊಟೆಕ್ಷನ್ ಮಾಡ್ತಾರೆ. ರೈನ್ಕೋಟ್ ಆಗಿ ಸ್ನಾನ ಮಾಡೋದು ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ವ್ಯಂಗ್ಯ ರೀತಿಯಲ್ಲಿ ಅವರು ತಮ್ಮನ್ನು ರಕ್ಷಿಸಿಕೊಳ್ಳಲಿಕ್ಕೆ ಬೇರೆಯವ್ರನ್ನ ಬಲಿ ಕೊಟ್ಟಿದ್ದಾರೆ ಅಂತ ರೀತಿಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಬಟ್ ಏನೇ ಹೇಳಲಿ, ಇದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿದ್ದವರು ಇನ್ನೊಂದು ಈ ಹಿಂದೆ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸಿ ನಿರ್ಗಮಿಸಿದವರ ಬಗ್ಗೆ, ಅದರಲ್ಲೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಮೇಲೆ ಹೇಳಿದಂಥವರದ್ದು ನಿಜವಾಗಿ ಖಂಡನಾರ್ಹವಾದಂಥ ಹೇಳಿಕೆ. ಈ ಹೇಳಿಕೆಯಿಂದ ಈಗಾಗಲೇ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಂತೆ ಇದು ಒಂದು ದೇಶ ನಾಚಿಕೆ ಪಡ್ತಕ್ಕಂಥ ವಿಚಾರ. ಯಾರು ಅಧಿಕಾರದಲ್ಲಿ ಇದ್ದಾರೆ, ಈಗ ನಾನು ದೇಶದ ಮೋದಿ ಅವರು ಪ್ರಧಾನಮಂತ್ರಿ, ಈಗ ಮೋದಿ ಅವರು ಬರೀ BJP ಅವರಿಗೆ ಪ್ರಧಾನಮಂತ್ರಿ ಅಲ್ಲ, ಅವ್ರು ನಮಗೆಲ್ರಿಗೂ ಪ್ರಧಾನಮಂತ್ರಿಗಳು, ಈ ದೇಶದ ಎಲ್ಲ ಜನರಿಗೆ ಪ್ರಧಾನಮಂತ್ರಿಗಳು ಆಗಿರುವಾಗ ಇಲ್ಲೇ ಒಂದು ಕಡೆ ಇನ್ನೊಂದು ದೇಶದ ಪ್ರಧಾನಮಂತ್ರಿಯರನ್ನ ಅವಮಾನಿಸಿದ್ದು ಬಹುಶಃ ನಮ್ಮನ್ನು ನಾವು ಅವ್ರು ಹೇಳಿದ್ದಾರೆ ಮೋದಿ ಅವರಿಗೂ ಕೂಡ ನೀವು ಮೌತ್ ಕಾ ಸೌದಾಗರ್ ಅಂತ ಕರೆದಿದ್ರಿ, ಆ ಕಾರಣಕ್ಕೆ ನಾವ್ ಹಿಂಗೆ ಹೇಳಿದ್ರಿ ಅಂತ. ಆ ಕಾರಣಕ್ಕಲ್ಲ, ಆ ಕಾರಣಕ್ಕೆ ಅವ್ರು ಹೇಳಿದ್ದೇ ಆಗಿದ್ರೆ
ಆ ಸ್ಟೇಟ್ಮೆಂಟ್ ಮೌತ್ಕ ಸೌದಾಗರ್ ಅಂತ ಅವ್ರು ಹೇಳಿದ್ದೇ ಆಗಿದ್ದಿದ್ರೆ ಎಂತ ಜೆಂಟ್ಲ್ಮನ್ ನೀವು, ಅವ್ರು ಮುಗಿಸ್ಲಿ. ಮೌತ್ಕ ಸೌದಾಗರ್ ಅಂತ ಅವ್ರು ಏನಾದ್ರು ಹೇಳಿದ್ದೇ ಆಗಿದ್ದಿದ್ರೆ ಇವತ್ತು ಬಿಜೆಪಿ ಅವರು ದೊಡ್ಡ ವಿಚಾರವನ್ನು ಮಾಡ್ತಾ ಇದ್ರು. ಅವ್ರಿಗೆ ಬಿಜೆಪಿ ಒಂದು ಮಾತನ್ನು ಒಪ್ಪಿಕೊಳ್ಬೇಕು, ದೇಶದ ಪ್ರಧಾನಿ ನಮ್ಮ ಪ್ರಧಾನಿ, ಅವರು ಒಬ್ಬ ಒಳ್ಳೆ ಮಾತುಗಾರ, ಮಾತಿನ ಮೋಡಿಯಲ್ಲಿ ಜನರನ್ನು ಮೋಡಿ ಮಾಡಲಿಕ್ಕೆ ಅವ್ರು ಶಕ್ತರಿದ್ದಾರೆ ಅಂತ ಹೇಳೋದು ಕೂಡ ಅದು ನಮ್ಗೆ ಗೊತ್ತಿದೆ. ಹಾಗಾಗಿ ಅವರು ಅಧಿಕಾರಕ್ಕೆ ಬಂದರು ಅಂತ ಹೇಳೋದು ಕೂಡ ಸ್ಪಷ್ಟ, ಅಷ್ಟೇ ಒಂದು ಸತ್ಯವಾದಂಥ ಮಾತು. ಅದರಿಂದ ಹೆಚ್ಚು ಕಾಲ ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿ ಮಾತುಗಳಿಂದ ಹೆಚ್ಚು ದಿವಸಗಳ ಕಾಲ ಈ ದೇಶದಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಆಗುದಿಲ್ಲ. ಹೆಚ್ಚು ಜನರನ್ನ ಹಲವು ಕಾಲ ಮೋಸ ಮಾಡಬಹುದು, ಹಲವು ಜನರನ್ನ ಕೆಲವು ಕಾಲ ಮೋಸ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನನ್ನ ಪ್ರಶ್ನೆ ಗೊತ್ತಾ ನಿಮ್ಗೆ? ಒಂದೇ ನಿಮಿಷ ನಿಮ್ಗೆ ಹೇಳೋದಕ್ಕೆ ನಾನು ಐ ವಿಲ್ ಹೆಲ್ಪ್ ಯು. ಒಂದು ಇಡೀ ಸದನದ ಘನತೆ ಮತ್ತು ಗೌರವದ ಪ್ರಶ್ನೆ, ಹೀಗೆ ಮಾತನಾಡಬಹುದಾ ಪ್ರಧಾನಿ, ಮಾತನಾಡಕೂಡದಾ ಅನ್ನುವ ಒಂದು ಪ್ರಶ್ನೆ. ನಮ್ಮವರು ಪ್ರಧಾನಿ ಆಗಿದ್ರು ದೇವೇಗೌಡರು, ಯಾವತ್ತೂ ಹೀಗೆ ಮಾತಾಡಿಲ್ಲ. ಅವರು ಘನತೆ, ಗಾಂಭೀರ್ಯ, ಕರ್ನಾಟಕದ ಘನತೆ, ನಮ್ಮೆಲ್ಲರ ಪ್ರಧಾನಿ ಆಗಿದ್ರು. ಅವ್ರು ಯಾವತ್ತೂ ಹೀಗೆ ಮಾತಾಡಿರಲಿಲ್ಲ, ಈ ರೀತಿ ಯಾರನ್ನು ಟೀಕೆ ಮಾಡಿಲ್ಲ. ಆದ್ರಿಂದ ಎಲ್ಲೋ ಮೋದಿ ಅವರು ಮಾತನಾಡುವಾಗ ಭಾವುಕತೆಗೆ ಹೆಚ್ಚಿನ ಒತ್ತು ಕೊಟ್ಬಿಟ್ಟು ಸಂಸದೀಯ ಪರಂಪರೆಯಲ್ಲಿ ಇದನ್ನ ಹೇಳ್ಬೋದಾ ಹೇಳುವುದು ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಬಗ್ಗೆ ಟೀಕೆ ಮಾಡಬೇಡ. ಇಂಥ ಇದರೊಳಗೆ ಅವ್ರ ಬಗ್ಗೆ ಗೌರವ ಇದೆ. ಅವರು ನಿನ್ನೆ ಮೊನ್ನೆ ಭಾಷಣ ಮಾಡಿದರು, ಒಂದು ನೋಟ್ ಬ್ಯಾನ್ ಆದಂಥ ಸಂದರ್ಭದಲ್ಲಿ ಮಾತನಾಡಲಿಲ್ಲ. ಅದೇ ರೀತಿಯಾಗಿ ಸನ್ಮಾನ್ಯ ದೇವೇಗೌಡರು ಮಹದಾಯಿ ವಿಷಯವನ್ನು ತೆಗೆದುಕೊಂಡು ಹೋದಾಗೂ ಮಾತನಾಡಲಿಲ್ಲ, ನಮ್ಮ ನಿಯೋಗ ಹೋದಾಗೂ ಮಾತನಾಡಲಿಲ್ಲ, ಅದಕ್ಕಿಂತ ಹೆಚ್ಚು ಬರಗಾಲ ಬಿದ್ದಾಗ ಹೋದಾಗೂ ಮಾತನಾಡಲಿಲ್ಲ. ಅವರು ನಿನ್ನೆ 2 ದಿವಸದಿಂದ ಪ್ರಾರಂಭ ಆಯಿತು. ನಂದೇನಿದ್ರು ಕೂಡ ನನ್ನ ಮೈದಾನ ಕಾಂಗ್ರೆಸ್ ಮೈದಾನದಲ್ಲೇ ಆಟ ಬಿ ಜೆ ಪಿದು ಅನ್ನೋಂಥ ಒಂದು ವ್ಯವಸ್ಥೆನ ಲೋಕಸಭೆಯಲ್ಲಿ ಮಾತಾಡಿದರು. ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ನಾವು ರಾಜಕೀಯ ಭಾಷಣಕ್ಕೆ ಉಪಯೋಗ ಮಾಡಬಾರ್ದು ಅನ್ನೋದು ನನ್ನ ವಾದ. ಆದರೆ ಮೋದಿ ಅಂತವರು ಹಿರಿಯರು, ಅವರು ಈ ರೀತಿಯಾಗಿ ನೀವು ದೇವೇಗೌಡರು ಕೋಟ್ ಮಾಡಿದ್ರಿ, ಒಬ್ಬ ಕರ್ನಾಟಕದ ಏಕೈಕ ಕನ್ನಡಿಗ ಭಾರತ ದೇಶದ ಪ್ರಧಾನಮಂತ್ರಿ ಆದವರು, ಅವರು ತಮ್ಮ ತೂಕದಲ್ಲಿ ಇವತ್ತಿಗೂ ಕೂಡ ಎಲ್ಲಿಯೂ ಪ್ರಧಾನಮಂತ್ರಿ ಅವರು ಟೀಕೆ ಮಾಡೋಂಗಿಲ್ಲ. ಅವ್ರು ಮೊನ್ನೆ ಒಂದು ಮಾತನ್ನು ಹೇಳಿದರು, ಭಾರತ ದೇಶದ ಭೂಪಟದಲ್ಲಿ ಕರ್ನಾಟಕ ಇದೆ ಅಂತ ಅನ್ನುವಂಥದ್ದು ಲೋಕಸಭೆಯಲ್ಲಿ ಪ್ರಶ್ನೆ ಮಾಡಿದ್ರು. ಯಾಕಂದರೆ ಅಭಿವೃದ್ಧಿ ಕಡೆ ನೀವು ನೋಡ್ತಾ ಇಲ್ಲವಂಥ ಒಂದು ಭಾವನೆ ಬಿಟ್ಟರೆ ಅವ್ರು ಟೀಕೆ ಮಾಡೋದಕ್ಕೆ ಹೋಗಿಲ್ಲ. ಒಂದು ಸಲ ಅವ್ರ ಮನೆಗೆ ಹೋಗಿದ್ದೆ ನಾ, ಸರ್ ಪ್ರಧಾನಮಂತ್ರಿಗಳ ಬಗ್ಗೆ ತಮ್ಮ ಒಪಿನಿಯನ್ ಅಂದ. ಭಾಳ ಬುದ್ಧಿವಂತ ಅದಾರ, ಏನು ಮಾತಾಡಿದ್ರು ಅದು ಒಂದೇ ಸಮಸ್ಯೆ, ನಾ ಇಷ್ಟೆಲ್ಲ ಸಮಸ್ಯೆಗಳನ್ನ ಹೇಳಿದೆ, ಅವ್ರು ನಕ್ಕೆ ಸುಮ್ಮನೆ ಆಗಿಬಿಟ್ರು ಅಂತಂದ. ಅದರ ಅರ್ಥ ಏನು ಸರ್ ಅಂದೆ. ನೋಡೋಣ ಏನೋ ಮಾಡ್ತಾರಂತ ಆಶಾಭಾವನೆಯಲ್ಲಿ ಇರಬೇಕಾಗತ್ತಿ ಅಂತ. ನನಗೆ ಮಹದಾಯಿಗೆ ಬಂದಾಗ ಹೇಳಿದ್ರು ಅವರು, ನಾನು ಅವ್ರು ಕೂಡ ಬರತ್ತಿದ್ದು ಗಾಡಿಯಾಗ. ಏನು ಹೇಳ್ಬೇಕು ಅವರು, ಎಲ್ಲಿ ಅಪ್ಪಿ ತಪ್ಪಿ ನೀವು ಪ್ರೈಮ್ ಮಿನಿಸ್ಟರ್ ವಿರುದ್ಧ ಮಾತಾಡಬೇಡಿ, ಅವರು ಇವನ್ನು ಸುಡೋದಕ್ಕೆ ಹೋಗಬೇಡಿ, ನೀವು ಹೋರಾಟವನ್ನು ರೈತರು ಕಟ್ಕೊಂಡು ಯಾವ ರೀತಿ ಮಾಡ್ತೀರಿ ಅವ್ರ ಮನವೊಲಿಸ ಪ್ರಧಾನಿ ನಮ್ಮ ಅಲ್ಲಲ್ಲ, ನಾವು ಅವ್ರು ಮನವೊಲಿಸ್ಬೇಕು ಹೊರತಾಗಿ ಅವ್ರ ವಿರುದ್ಧ ಮಾತಾಡಬಾರ್ದು ಅಂತ ನಮ್ಮೆಲ್ಲ ಹೋರಾಟಗಾರರಿಗೆ ಬುದ್ಧಿ ಆದಂಥವ್ರು, ಅಂಥ ಉನ್ನತ ಹುದ್ದೆಯಲ್ಲಿ ಇದ್ದಂಥವ್ರು ಇವತ್ತೊಂದು ಪಕ್ಷದ ಬಗ್ಗೆ ಅಲ್ಲಿ ಅವರು ಮನಮೋಹನ್ ಸಿಂಗ್ ಅವರು ಒಬ್ಬ ಒಳ್ಳೆ ಆರ್ಥಿಕ ತಜ್ಞ. ನೀವು ಏನಾದರೂ ಒಬ್ಬ ಮಾಜಿ ಪ್ರಧಾನಿ, ಅವ್ರ ವಯಸ್ಸಿಗೆ ಅವ್ರು ಇದಕ್ಕೆ ಆ ರೀತಿಯಾಗಿ ಮಾತಾಡೋದು ಒಂದು ಶೋಭೆ ತರ್ತಕ್ಕಂಥ. ಈಗ ಆಲ್ರೆಡಿ ಚರ್ಚೆ ಆಗಿದೆ, ಒಬ್ಬ ಸಾವಿನ ಏಜೆಂಟ್ ಅಂತ ಕರೆದ್ರಿ, ಆ ಕರೆದ ದಿವಸದಿಂದ ಕರೆದ್ರಿ ನೀವಲ್ಲ ರೀ, ಎಲ್ಲದಕ್ಕೂ ನೀವು ಅಂದ್ರೆ ನಾನು ಇಲ್ಲಿ ಮಾಧ್ಯಮದಲ್ಲಿ ಕುತ್ಕೊಂಡು ಮಾತಾಡೋದು, ನೀವು ಅಂದ್ರೆ ವಿರೋಧಿಗಳು, ಯಾರಿಗೆ ಟೀಕೆ ಮಾಡ್ಬೇಕಾದ್ರೆ ಯಾರು ಶಶಿಧರ್ ಭಟ್ರು ಒಂದ್ ರೀತಿಯಿಂದ ವಿರೋಧಿಗಳೇ, ಇಲ್ಲಿ ಬಂದು ಕೂತಂದ್ರೆ ಯಾವಾಗಲೂ ನಾನು ವಿರೋಧನೇ ಮಾತಾಡ್ತೀನಿ. ಯಾಕೆಂದ್ರೆ ಚರ್ಚೆಯಲ್ಲಿ ಕೂಡ ಒಬ್ರು ಯಾರಾದ್ರೂ ವಿರೋಧಿಗಳು ಇಲ್ಲದೆ ಇದ್ರೆ ನಾನು ವಿಷಯವನ್ನು ಹೇಳಕ್ಕಾಗಲ್ಲ. ಹೀಗಾಗಿ ಮೌತ್ ಕಾ ಸೌದಾಗರ್ ಅಂದ್ರೆ ಸಾವಿನ ಏಜೆಂಟ್ ಅಂತ ಹೇಳಿದ್ರು, ಆವಾಗ ಅವ್ರು ಪ್ರಧಾನಿ ಆಗಿರ್ಲಿಲ್ಲ. ಆದರೆ ಅದೇ ಒಂದು ವಿಚಾರದಿಂದ ಪ್ರಧಾನಿ ಆದರು. ಇವತ್ತು ಕೂಡ ಮನಮೋಹನ್ ಸಿಂಗ್ ಪ್ರಧಾನಿ ಅಲ್ಲ, ಮಾಜಿ ಪ್ರಧಾನಿ. ಅವ್ರು ಹೇಳಿದ್ದು ಸಿಮಿಲಿ ಇದೆಯಲ್ಲ, ಬ್ಯೂಟಿಫುಲ್ ಇದೆ. ಏನು ರೇನ್ ಕೋಟ್ ಹಾಕೊಂಡು ಸ್ನಾನ ಮಾಡಿದ್ರಿ, ಇದರಲ್ಲಿ ಏನು ತಪ್ಪೇನಿದೆ? ವಾಟ್ ಈಸ್ ಡಿರೋಗೇಟ್ರಿ? ವಾಟ್ ಈಸ್ ಡಿರೋಗೇಟ್ರಿ? ವಾಟ್ ಈಸ್ ಡಿರೋಗೇಟ್ರಿ? ವಾಟ್ ಈಸ್ ಡಿರೋಗೇಟ್ರಿ? ನೋಡಿ ಅರ್ಥವನ್ನು ಈಗ ಬಿಡಿಸಿ ಹೇಳ್ತೇನೆ. ಕೋಲ್ ಸ್ಕ್ಯಾಮ್ ಆದಾಗ, 2G ಸ್ಕ್ಯಾಮ್ ಆದಾಗ, ದಿಲ್ಲಿಯಲ್ಲಿ ಆಟಗಳ ಸ್ಕ್ಯಾಮ್ ಆದಾಗ ಜನ ಕೋಟ್ಯಾವಧಿ ರೂಪಾಯಿಗಳನ್ನು ಹೊಡ್ಕೊಂಡು ಹೋಗ್ತಿರುವಾಗ ಮನಮೋಹನ್ ಸಿಂಗ್ ಅವರು ತಣ್ಣಗೆ ಕೂತರು ಮತ್ತು ಅದು ಯಾವುದೂ ಅವ್ರಿಗೆ ಹತ್ತಲೇ ಇಲ್ಲ. ಅಷ್ಟು ಚೆನ್ನಾಗಿ ರೇನ್ಕೋಟ್ ಹಾಕೊಂಡು ಸ್ನಾನ ಮಾಡಿದ್ದಾರೆ, ಈ ಹೊಲಸನ್ನೆಲ್ಲ ಅದರಲ್ಲೇ ಬದುಕಿದ್ದಾರೆ, ಮೈಗೆ ಹತ್ತಿಲ್ಲ. ಆ ಬುದ್ಧಿವಂತಿಕೆಯನ್ನು ನೀವು ಅದನ್ನು ಚೆನ್ನಾಗಿ ತಗೊಳ್ಳಿ, ಕೆಟ್ಟದಾಗಿ ತಗೊಳ್ಳಿ, ಅದನ್ನ ಬ್ಯೂಟಿಫುಲ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ, ಎಷ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇಷ್ಟು ದಿವಸ ಏನಾಗಿತ್ತು, ಮೋದಿ ಅವರು ಪಾರ್ಲಿಮೆಂಟ್ಗೆ ಬರಲ್ಲ ಅಂತ ನೋಟ್ ಬ್ಯಾನ್ ವಿಷಯದಲ್ಲಿ ಹೇಳಿದ್ರು, ಆದ್ರೆ ಅವಾಗ್ಲೂ ಬರಕ್ ತಯಾರಿದ್ರು, ಈಗಲೂ ಬಂದಿದ್ದಾರೆ.
ಈಗಲೂ ಮಾತಾಡ್ತಾರೆ. ಇವತ್ತಿನಿಂದ ಶುರು ಮಾಡಿದ್ದಾರೆ, ನಾವು ಸಭಾತ್ಯಾಗ ಮಾಡ್ತೇವೆ. ಇವ್ರಿಗೆ ಅಲ್ಲಿ ನಿಂತು ಫೇಸ್ ಮಾಡೋ ತಾಕತ್ತಿಲ್ಲ. ಇವ್ರಿಗೆ ಸಭಾತ್ಯಾಗ ಮಾಡೋದಕ್ಕೆ ಒಂದೇ ಬರುತ್ತೆ. ಅದಕ್ಕೆ ಏನೋ ಒಂದು ಕಾರಣವನ್ನು ಹುಡುಕೊಂಡು ಕೂತಿದ್ದಾರೆ. ಏನೋ ಒಂದು ಕಾರಣ ಹುಡುಕೊಂಡು ಕೂತಿದ್ದಾರೆ. ಏನೋ ಒಂದು ಕುಂಕುಣವ ಹುಡುಕೊಂಡು ಮನಮೋಹನ್ ಸಿಂಗ್ ಅವ್ರಿಗೆ ಹೇಳಿದಂತದ್ದನ್ನ ಏನು ಒಂದು ಕಾಮೆಂಟ್ ಇದೆ. It's a beautiful comment. It will be recorded in Parliament. Parliament ನಿಂದ ಕಿತ್ತಾಕಲಾಗಿದೆಯಾ? Parliament ನಿಂದ ಕಿತ್ತಾಕಲಾಗಿದೆಯಾ? ಅನ್ಕಾನ್ಸ್ಟಿಟ್ಯೂಷನಲ್ ಇದೆಯಾ ಅದು? ನೋ, ಅನ್ಕಾನ್ಸ್ಟಿಟ್ಯೂಷನಲ್ ಅಲ್ಲ. ಪಾರ್ಲಿಮೆಂಟ್ ನಲ್ಲಿ ರೆಕಾರ್ಡ್ ಆಗಿದೆ. ಅಂತ ಒಂದು ಪಾಯಿಂಟ್ ಅನ್ನ ಮೋದಿ ಅವರು ಹೇಳಿರುವಾಗ ನೀವು ಸಭಾತ್ಯಾಗ ಮಾಡಿ ಚರ್ಚೆ ನಡೆದಂಗೆ ಯಾಕೆ ಮಾಡ್ತಾ ಇದ್ದೀರಿ? Why you are against discussion when Modi himself is present? Why you are not discussing? Why you are running away from discussion? Why you are running away from democratic systems? ಒಂದು ನಿಮಿಷ ಐವಾನ್ ಡಾಕ್ಟರ್, ಒಂದೇ ನಿಮಿಷ. ಎಸ್, ಪ್ರಧಾನಿ ಸದನಕ್ಕೆ ಬರ್ತಾ ಇಲ್ಲ ಅಂತ ಎಲ್ಲರಿಗೂ ಬೇಸರ, ದುಃಖ ಆಯ್ತು, ಎಲ್ಲರೂ ಮಾತನಾಡ್ತಾರೆ. ಬಂದ್ರು, ಒಂದ್ ನಿಮಿಷ, ಒಂದ್ ನಿಮಿಷ ಪ್ಲೀಸ್. ಬಂದ್ರು, ಬಂದ ತಕ್ಷಣ ಮಾತಾಡಿದ್ರು. ಆದರೆ ಪ್ರಮುಖವಾಗಿ ಖರ್ಗೆಯಿಂದ ಹಿಡಿದು ಏನು ವಿಷಯ ಪ್ರಸ್ತಾಪ ಮಾಡಿದ್ರು, ದೇಶದಲ್ಲಿ ಕೋಮುವಾದ ಜಾಸ್ತಿ ಆಗೋ ಬಗ್ಗೆ ಮಾತಾಡಿದ್ರು. ಡಿಮಾನಿಟೈಸೇಷನ್ ನಿಂದ ಎಷ್ಟು ದುಡ್ಡು ಬಂದಿದೆ ಪ್ರಶ್ನೆ ಕೇಳಿದ್ರು. ಇದು ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ ಅಣ್ಣಯ್ಯ ನಮ್ಮ ಪ್ರಧಾನಿ. ಸಬ್ಜೆಕ್ಟ್ ಬಿಟ್ಟುಬಿಟ್ಟು ಬ್ಯೂಟಿಫುಲ್ ಭಾಷಣ ಮಾಡಿ ಸಂತೋಷ ಪಡಿಸಿ ಎದ್ದು ಹೊಂಟವು. ಸರಿ, ಮೂಲಭೂತ ಪ್ರಶ್ನೆ ಇದೆಯಾ? ಪ್ರಶ್ನೆಗಳನ್ನ ಉತ್ತರ ಕೊಡೋದ್ರ ಬಗ್ಗೆ ಈಗ ಚರ್ಚೆ ನಡೀತಾ ಇಲ್ಲ. ಈಗ ನಡೆದಿದ್ದು ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಹೇಳಿದ್ ಸರಿ. ಅಲ್ಲಿಗೆ ಬರೋಣ. ಮತ್ತು ಅದನ್ನ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಈ ಒಂದು ಕಾರಣಕ್ಕೆ ಕಾಂಗ್ರೆಸ್ನವರು ಅನ್ಡೆಮೋಕ್ರಾಟಿಕ್ ಆಗಿ ಸಭಾತ್ಯಾಗವನ್ನು ಮಾಡಿ ಓಡ್ ಹೋಗಿದ್ದಿದೆಯಲ್ಲ, ದಿಸ್ ಇಸ್ ರಾಂಗ್. ಇವ್ರಿಗೆ ಚರ್ಚೆನೇ ಬೇಕಾಗಿಲ್ಲ, ಸತ್ಯವನ್ನ ಅರಿತುಕೊಳ್ಳೋದೇ ಬೇಕಾಗಿಲ್ಲ. ಕಾಂಗ್ರೆಸ್ ಇಸ್ ಬಿಹೇವಿಂಗ್ ಆಂಟಿ ಪೀಪಲ್. ಸಮಾಜದ ವಿರುದ್ಧವಾಗಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ. ಕಾಂಗ್ರೆಸ್ ಇಸ್ ಆಂಟಿ ಪೀಪಲ್. ಇಟ್ ಡಸಂಟ್ ವಾಂಟ್ ಡಿಸ್ಕಷನ್. ಬರೀ ಜೋರಾಗಿ ಕೂಗ್ಬಿಟ್ಟು ಬರೀ ಆವಾಜ್ ಜೋರು ಮಾಡಿ ಚರ್ಚೆಗಳನ್ನ ಚರ್ಚೆಗಳಲ್ಲಿ ಪಾಯಿಂಟ್ ಬನ್ನಿ. ಜನತಂತ್ರ ವ್ಯವಸ್ಥೆಯಲ್ಲಿ ಸಭಾತ್ಯಾಗ ಮಾಡೋದು ಒಂದು ಪ್ರತಿಭಟನೆ ಅಸ್ತ್ರ ಸರ್. ನಿಮ್ಮ ಅಸೆಂಬ್ಲಿ ಕೌನ್ಸಿಲ್ ಅದಕ್ಕೆ ಓಡೋಗೋದು ಅಂತ ಹೇಳಿ ನೀವು ಇವತ್ತು ಮಾಡಿದ್ರಲ್ಲ ಸರ್. ವಿಷಯ ಅಂತ ತಗೊಂಡಿರಿ. ಓಕೆ, ಈಗ ವಾಮನಾಚಾರ್ಯ ಬಹಳ ಚೆನ್ನಾಗಿ ಮಾತಾಡಿದ್ರು. ಆಕ್ಚುಲಿ ಇಷ್ಟೇ ಚೆನ್ನಾಗಿ ಮೋದಿ ಅವರು ಮಾತಾಡಿದ್ರು. ಆದ್ರೆ ಪಬ್ಲಿಕ್ ಡಿಸ್ಕೋರ್ಸ್ ನ ಸ್ಟ್ಯಾಂಡರ್ಡ್ ಹೆಂಗ್ ಇಳಿತಿದೆ ಅನ್ನೋದಕ್ಕೆ ಇದು ಉದಾಹರಣೆ. ಇದು ನಿನ್ನೆ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ. ಇದು ಅಗ್ಗದ ವಾಚಾಳಿತನ ಅನ್ನೋ ಪದನ ನಾನು ಬಳಸ್ದೆ. ಪಬ್ಲಿಕ್ ಸ್ಪೀಚ್ಗೂ ಪಾರ್ಲಿಮೆಂಟ್ ಡಿಬೇಟ್ಗೂ ಪಬ್ಲಿಕ್ ಸ್ಪೀಚ್ಗೂ ವ್ಯತ್ಯಾಸನೇ ಇಲ್ಲ ಅನ್ನೋ ಲೆವೆಲ್ ಈ ಮಾತುಕತೆ ತಂದ್ರವರು. ಒಬ್ಬ ಪ್ರಧಾನಿ ಹಿಂದಿನ ಪ್ರಧಾನಿ ಬಗ್ಗೆ ಆ ಮಾತಿನ ಟೋನ್ ಇದೆಯಲ್ಲ, ನೀವು ಮಾತಾದ ಬರೀ ಪದಗಳು ತಗೊಂಡ್ರೆ ಅದನ್ನ ನಾವು ಪೇಪರ್ ಓದಿದ್ರೆ ಏನು ತಪ್ಪಿದೆ ಇದರಲ್ಲಿ ಅಂತ ಅನ್ಸ್ಬೋದು, ವಾಮನಾಚಾರ್ಯ ಹೇಳ್ದಾಗೆ. ಆದ್ರೆ ಆ ಟೋನ್ ಇದೆಯಲ್ಲ, ಆ ಟೋನ್ ಇದ್ದಿದ್ದು ಅವಹೇಳನ ಮಾಡೋ ಒಂದೇ ಉದ್ದೇಶದಿಂದಾನೇ ಹೇಳಿದ್ದು. ಇಲ್ಲ, ಇನ್ನೂ ಒಂದು ಪಾಯಿಂಟ್ ಹೇಳಬೇಕು. ಈಗ ಸೋನಿಯಾ ಗಾಂಧಿ ಅವರನ್ನ ಮೌತ್ ಕಾ ಸೌದಾಗರ್ ಅಂತ ಕರೆದ್ರು ಅಂತ. ಮೌತ್ ಕಾ ಸೌದಾಗರ್ ಅನ್ನೋ ಒಂದು ಪದ ಬಳಕೆಗೂ ಇವ್ರು ಹೇಳೋದಕ್ಕೂ ಟೋನಲ್ಲಿ ವ್ಯತ್ಯಾಸ ಇದೆ. ಈಗ ನೀವು ಮುಂಚೆ ಇವರು ಏನ್ ಸೌದಾಗರ್ ಅನ್ನೋದು ದ್ವೇಷದ ಶಬ್ದ. ಇಲ್ಲಿ ಹೇಳಿರೋದು ಮುಂಚೆ ಇವರು ಸೂಡೋ ಸೆಕ್ಯುಲರ್ ಅಂತ ಬೈತಿದ್ರು ನಮ್ನ. ಈಗ ಅದು ಬೈಯಲ್ಲ, ಸಿಕ್ಯುಲರ್ ಪ್ರೆಸ್ಟಿಟ್ಯೂಟ್ ಈ ತರದ ಬಿಲೋ ದ ಬೆಲ್ಟ್ ಲೆವೆಲ್ಗೆ ಇದು ಪಬ್ಲಿಕ್ ಡಿಸ್ಕೋರ್ಸ್ ಹೋಗ್ತಾನೆ ಇದೆಯಲ್ಲ. ಇದಕ್ಕೆ ಬಿಜೆಪಿನೇ ಕಾರಣ. ಯಾಸ್ ಪ್ರಿಯ ವೀಕ್ಷಕರು, ಏನೇ ಇರಲಿ, ನಾನು ಮಾತಾಡ್ತಾ ಇದ್ದೆ, ಬಿಜೆಪಿಯಲ್ಲೂ ಕೂಡ ಅತ್ಯುತ್ತಮವಾದ ಸಂಸದೀಯ ಪಟುಗಳು, ವಾಗ್ಮಿಗಳು ಇದ್ದರು. ನೀವು ಸೈದ್ಧಾಂತಿಕವಾಗಿ ಬಿಜೆಪಿಯನ್ನು ವಿರೋಧಿಸುವವರು ಕೂಡ ಅವರ ಮಾತನ್ನು ಕೇಳಬೇಕಿತ್ತು. ಅವರ ಕಾವ್ಯಧಾರೆ, ವಾಜಪೇಯಿ ಒಂಥರ ಕಾವ್ಯವನ್ನು ಬಳಸಿ ಅವರು ಮಾತನಾಡ್ತಿರೋ ರೀತಿ, ಅದಕ್ಕೆಲ್ಲೊಬ್ಬರು ಜಗನ್ನಾಥರಾವ್ ಜೋಶಿ ಅಂತಿದ್ರು. ನೀವು ಯಾವುದಕ್ಕೆ ಬೇಕಾದರೂ ವಿರೋಧ ಮಾಡಿ ಅವ್ರ ಬಾಟ್ಲುಗಳನ್ನೆಲ್ಲ ನಾವು ಕೇಳಿದ್ವಿ. ಹೌದು ಅನ್ನಿಸ್ತಿತ್ತು. ಆದರೆ ಈ ರೀತಿಯ ಒಂದು ಪರಂಪರೆ ಹೋಗ್ಬಿಟ್ಟು ಭಾಳ ನಾವು ಕೆಳಮಟ್ಟಕ್ಕೆ ಇಳಿದು ಮಾತನಾಡೋ ಲೆವೆಲ್ ಬಂದು ಯಾರಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದು ಮರ್ಯಾದೆ ಇದೆಯಲ್ಲ. ಸೊ ಪ್ರಧಾನಿಗಳು, ಮಾಜಿ ಪ್ರಧಾನಿಗಳು ಆ ಹುದ್ದೆಯನ್ನು ಅಲಂಕರಿಸಿದ ಜನರಿಗೆ ಕೊಡಬೇಕಾದ ಗೌರವವನ್ನು ನಾವು ಕೊಡದೇ ಇದ್ದರೆ ಅಲ್ಟಿಮೇಟ್ಲಿ ದೇಶ ಸಫರ್ ಆಗುತ್ತೆ, ಅಲ್ಟಿಮೇಟ್ಲಿ ಡೆಮೋಕ್ರಸಿ ಸಫರ್ ಆಗುತ್ತೆ. ಏನಿವೆ ಒಂದು ವಿರಾಮ ತಗೊಳ್ಳೋ. ವಿರಾಮದ ನಂತರ ನಮ್ಮ ಪ್ರೈಮ್ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.
ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ತಮಗೆಲ್ಲ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಇದು ಇವತ್ತಿನ ಪ್ರೈಮ್ ನ್ಯೂಸ್ನ ಕೊನೆಯ ಸುದ್ದಿ ಅಂತ ನೋಡ. ಪರೀಕ್ಷಾ ಅಕ್ರಮಗಳಿಗೆ ಹೆಡೆಮುರಿ ಕಟ್ಟುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಕರ್ನಾಟಕ ಶಿಕ್ಷಣ ತಿದ್ದುಪಡಿ ವಿಧೇಯಕ 2017 ಇಂದು ವಿಧಾನಸಭೆಯಲ್ಲಿ ಮಂಡಿಸಲಾಯಿತು. ಶಿಕ್ಷಣ ಸಚಿವ ತನ್ವೀರ್ ಸೇಠ್ ಅವರ ಅನುಪಸ್ಥಿತಿಯಲ್ಲಿ ರಮೇಶ್ ಕುಮಾರ್ ವಿಧೇಯಕವನ್ನು ಮಂಡಿಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಇದೊಂದು ಚಾರಿತ್ರಿಕವಾದ ಹೆಜ್ಜೆ ಅಂತ ಅಂದರು. ಪರೀಕ್ಷಾ ಅಕ್ರಮಗಳಿಗೆ ಇನ್ಮುಂದೆ ಬೀಳಲಿದೆ ಕಡಿವಾಣ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಸರ್ಕಾರದ ದಿಟ್ಟ ನಿರ್ಧಾರ. ವಿಧಾನಸಭೆಯಲ್ಲಿ ಮಂಡನೆಯಾಯಿತು ಕರ್ನಾಟಕ ಶಿಕ್ಷಣ ತಿದ್ದುಪಡಿ ವಿಧೇಯಕ. ಪ್ರಾಥಮಿಕ ಹಾಗೂ ಪಿಯುಸಿ ಮಟ್ಟದಲ್ಲಿ ನಡೆಯುವ ಪರೀಕ್ಷಾ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಈ ನಿಟ್ಟಿನಲ್ಲಿ ಪರೀಕ್ಷಾ ಸುಧಾರಣೆಗಳಿಗೆ ಮುಂದಾಗಿದೆ. ಕಳೆದ ವರ್ಷ ಅವಾಂತರ ಸೃಷ್ಟಿಸಿದ್ದ ಪಿಯುಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ಅಕ್ರಮಕ್ಕೆ ಕಡಿವಾಣ ಹಾಕುವ ಹಳೆ ಮಸೂದೆಗೆ ತಿದ್ದುಪಡಿ ತಂದು ಅದನ್ನು ಮತ್ತಷ್ಟು ಬಲಗೊಳಿಸಿ ಮಸೂದೆ ಮಂಡಿಸಿದೆ. ಇಂದು ವಿಧಾನಸಭೆಯಲ್ಲಿ ಶಿಕ್ಷಣ ಸಚಿವ ತನ್ವೀರ್ ಸೇಠ್ ಅನುಪಸ್ಥಿತಿಯಲ್ಲಿ ಆರೋಗ್ಯ ಸಚಿವ ರಮೇಶ್ ಕುಮಾರ್ ವಿಧೇಯಕ ಮಂಡಿಸಿ ಮಾತನಾಡಿದರು. ವಿಧೇಯಕವನ್ನು ಮಂಡಿಸಿ ತಿದ್ದುಪಡಿ ಮಾಡಿದ್ದೇವೆ. ಇದು ನನಗೆ ಒಂಥರ ಶಾಕ್ ಆಗ್ತಾ ಇದೆ, ಇದೇನಾಗಿದೆ ಅಂತ. ಇದು ಬಹಳ ದೊಡ್ಡ ಜಾಲ. ಈ ರಾಜ್ಯ ಈ ಗತಿಗೆ ಬರೋಕ್ಕೆ, ಈ ಬರಗಾಲ ಬರೋಕ್ಕೆ ಇವ್ರ ಕಾಣಿಕೆ ಕೂಡ ಇದೆ. ಅವ್ರಿಗೆ ಅದು ಏನೋ ಅವ್ರ ಪ್ರಾಣದ ಮೇಲಿದೆ, ಅದನ್ನು ತಂದು ನೆಡೋದು ಮಾರೋದು ಎಲ್ಲ ನಾವು ಶಾಸನಬದ್ಧವಾಗಿ ನಿರ್ಬಂಧಿಸಿದ್ದೇವೆ. ರಾಜ್ಯದಲ್ಲಿ ಎಲ್ಲೂ ಕೂಡ ಖಾಸಗಿಯವರು ಕೂಡ ಮಾಡಬಾರ್ದು ಅಂತ ಮಾಡಿದ್ದೇವೆ. ಅಂದಹಾಗೆ ಈ ಮಸೂದೆಯ ಪ್ರಮುಖಾಂಶಗಳು ಹೀಗಿವೆ. ಕರ್ನಾಟಕ ಶಿಕ್ಷಣ ತಿದ್ದುಪಡಿ ವಿಧೇಯಕ 2017. ವಿಧೇಯಕದ ಪ್ರಕಾರ ಪ್ರಶ್ನೆ ಪತ್ರಿಕೆ ಮುದ್ರಿಸುವುದು, ಫೋಟೋ ಕಾಪಿ ಮಾಡುವುದು, ಫೋಟೋ ತೆಗೆದಿಟ್ಟುಕೊಳ್ಳುವುದು ಹಾಗೆ ಬರೆದಿಟ್ಟುಕೊಳ್ಳುವುದು, ವಿಡಿಯೋ ಆಡಿಯೋ ಮಾಡಿಟ್ಟುಕೊಳ್ಳುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಜೊತೆಗೆ ಇಂತಹ ಅಪರಾಧ ಪ್ರಕರಣದಲ್ಲಿ ಭಾಗಿಯಾದರೆ ಅಥವಾ ಸಹಕರಿಸಿದವರಿಗೆ 5 ವರ್ಷ ಸಜೆ, 5 ಲಕ್ಷ ದಂಡವನ್ನ ಕಟ್ಟಬೇಕಾಗುತ್ತದೆ. ಇನ್ನು ಪ್ರಕರಣಕ್ಕೆ ಸಿಲುಕಿದ ಶಿಕ್ಷಣ ಸಂಸ್ಥೆಗಳಿಗೆ 3 ವರ್ಷಗಳ ಅಮಾನತು ಶಿಕ್ಷೆಯಾಗಲಿದೆ. ಇದನ್ನು ಮೀರಿದರೆ ಲೈಸೆನ್ಸ್ ರದ್ದಿಗೆ ಶಿಫಾರಸು ಮಾಡಬಹುದು. ಅಲ್ಲದೆ ಅಕ್ರಮದ ಅಭ್ಯರ್ಥಿಯ ಫಲಿತಾಂಶ ತಡೆಹಿಡಿಯೋದು ಅಥವಾ ರದ್ದು ಅಥವಾ ಉಚ್ಚಾಟನೆಯ ಶಿಕ್ಷೆ ಮಾಡಬಹುದಾಗಿದೆ. ಇನ್ನು ಈಗಾಗಲೇ ಕಳೆದ ವರ್ಷದ ಪಿಯುಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವರದಿಯನ್ನ ಸಿಐಡಿ ಪೊಲೀಸರು ಸರ್ಕಾರಕ್ಕೆ ಸಲ್ಲಿಸಿರೋ ಬೆನ್ನಲ್ಲೇ ಇಲಾಖೆ ಕಾಯ್ದೆ ರೂಪದ ಈ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಒಟ್ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮುಖಾಂತರ ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚಲ್ಲಾಟವಾಡ್ತಿದ್ದ ಪೇಪರ್ ಲೀಕ್ ಕಿಂಗ್ ಪಿನ್ಗಳ ಹೆಡಮುರಿಯನ್ನ ಕಟ್ಟಿದಂತಾಗಿದೆ. ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಎಸ್, ಪರೀಕ್ಷಾ ಅಕ್ರಮ ಒಂದು ಬಹುದೊಡ್ಡ ದಂಧೆಯ ರೂಪದಲ್ಲಿ ನಡೀತಿತ್ತು. ಕೆಲವು ಶಿಕ್ಷಣ ಸಂಸ್ಥೆಗಳು ಕೂಡ ಇದೆಲ್ಲ ಪಾಲುದಾರರಾದ ವರದಿ ಬರ್ತಾ ಇತ್ತು. ಸೊ ಈ ದೃಷ್ಟಿಯಿಂದ ಇವತ್ತೇನೋ ಈ ವಿಧೇಯಕವನ್ನು ಸದನದಲ್ಲಿ ಮಂಡಿಸಲಾಗಿದೆ ವಿಧಾನಸಭೆಯಲ್ಲಿ. ಅಲ್ಲಿ ಅಂಗೀಕಾರ ಆದಮೇಲೆ ವಿಧಾನ ಪರಿಷತ್ತಿಗೆ ಹೋಗಬೇಕು, ವಿಧೇಯಕ ಕಾನೂನಾಗಿ ಪರಿವರ್ತನೆ ಆಗಬೇಕು. ಇದರಿಂದ ಸಾಧ್ಯ ಆಗುತ್ತೆ ಅನ್ಸುತ್ತಾ ಡಾಕ್ಟರ್ ವಾಮನಾಚಾರ್ಯ? ನಾನು ಇದ್ರ ಬಗ್ಗೆ ಹೆಚ್ಚಿನ ಅಭ್ಯಾಸ ಮಾಡಿಲ್ಲ. ನಾನು ಇವತ್ತು ಬಂದ ನಂತರ ಓದಿ ಅದರಲ್ಲಿ ಏನಿದೆ, ಅದರ ಇಂಪ್ಲಿಮೆಂಟೇಷನ್ ಪ್ರೊಸೀಜರ್ ಏನು ಅಂತ ನನಗೆ ಗೊತ್ತಿಲ್ಲ. ಇವತ್ತಿನ ಏನು ಸುದ್ದಿ ಟಿ ವಿ ನೋಡ್ತಾ ಇದ್ದಾರೆ ಅವ್ರು ನನ್ನನ್ನು ಕ್ಷಮಿಸಬೇಕು. ಯಾಕೆಂದರೆ ಈ ವಿಷಯದ ಬಗ್ಗೆ ನಂಗೆ ಗೊತ್ತಿಲ್ಲ. ಯಾವುದೇ ಒಂದು ಹೊಸ ನಿಯಮ ಅಂತಂದ ನಂತರ ಅದರ ಹಿಂದೆ ಸಾಕಷ್ಟು ವಿಚಾರ ಹೋಗಿರುತ್ತೆ. ಶಿಕ್ಷಣ ತಜ್ಞರು, ಆಫೀಸರ್ಸು ಎಲ್ಲರೂ ಕುತ್ಕೊಂಡು ಯೋಚನೆ ಮಾಡಿ ಇಂಥ ನಿಯಮಗಳನ್ನು ತಂದಿರೋದ್ರಿಂದ ಇದರಿಂದ ಕರ್ನಾಟಕ ಜನತೆಗೆ, ವಿದ್ಯಾರ್ಥಿ ವೃಂದಕ್ಕೆ ವಿಶೇಷವಾಗಿ ಅನುಕೂಲ ಆಗೋದಾದರೆ ಈ ಬಗ್ಗೆ ಸರ್ಕಾರದ ಅಪರ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಿಸಲಾಗಿತ್ತು. ಆ ಸಮಿತಿ ಯಾವ ಶಿಫಾರಸು ಮಾಡಿದೆ, ಆ ಶಿಫಾರಸುಗಳನ್ನು ಅಂಗೀಕರಿಸಿ ಏನು ಈ ಕಾಯ್ದೆಗೆ ತಿದ್ದುಪಡಿ ಮಾಡಿದ್ದಾರೆ. ಅಂದರೆ ನಿಯಮಗಳು ಹೆಂಗಾಗ್ತವೆ ಅನ್ನೋದನ್ನು ನಾನು ನೋಡಿದ್ದೇನೆ. ನಾನು ಸರ್ಕಾರದ ಭಾಗವಾಗಿದ್ದಾಗ ಕೂಡ ಒಂದೊಂದು ನಿಯಮಗಳನ್ನು ಮಾಡುವಾಗ್ಲೂ ಪ್ರೋಸ್ ಕಾನ್ಸ್ ಅದರಲ್ಲಿರುವಂಥ ಎಕ್ಸ್ಪರ್ಟ್ಸನ್ನು ತೊಗೊಂಡೇ ಒಂದು ನಿಯಮವನ್ನು ಮಾಡ್ತಾರೆ. ಅದು ಚೆನ್ನಾಗಿ ಇಂಪ್ಲಿಮೆಂಟ್ ಆಗಲಿ ಮತ್ತು ಇಂಥದ್ರದ್ದು ಅವಶ್ಯಕತೆನೇ ಬರಬಾರ್ದಾಗಿತ್ತು. ಬಟ್ ಬಂದಿದೆ, ಇದು ದುರ್ದೈವ ಸಂಗತಿ. ಅದನ್ನು ಇಂಪ್ಲಿಮೆಂಟ್ ಮಾಡಲಿ. ನಾನು ಐ ಸಪೋರ್ಟ್ ಸಚ್ ಥಿಂಗ್. ಎಜುಕೇಷನ್ ಆ್ಯಕ್ಟ್ 2017 ಇಂಪ್ಲಿಮೆಂಟ್ ಮಾಡಿದ್ದಿವತ್ತು ಬರ್ಗೂರು ರಾಮಚಂದ್ರ ಅವರ ಅಧ್ಯಕ್ಷತೆಯೊಳಗೆ ಒಂದು ಸಭೆ ಇದನ್ನು ಮಾಡಿದ್ರು, ಸಮಿತಿನ. ಅದು ಎಲ್ಲ ಕಡೆ ಪ್ರವಾಸ ಮಾಡಿ ಬರ್ಗೂರು ರಾಮಚಂದ್ರ ಬೇರೆ ಅದು ಪುಸ್ತಕದ ಬಗ್ಗೆ ಈಗ ಮಾಲ್ ಪ್ರಾಕ್ಟೀಸ್ ಬಗ್ಗೆ ಇವತ್ತು ಏನು ಮಾಡಿದ್ರು, ಕಳೆದ ಬಾರಿ ಏನು PU ಇದೆಲ್ಲ ಗಲಾಟೆ ಅದಲ್ಲ, ಆ್ಯಕ್ಚುಲಿ ಗಲಾಟೆ ಅಲ್ಲದು. ನಿಮ್ಗೆ ಹೇಳೋದಂದ್ರೆ
ಸುಮಾರು ಒಂದು ಪ್ರೋಗ್ರೆಸ್ ಮಾಡಿ ಏನೇನೋ ಮಾಡಿ ಪಿ ಯು ಇಲಾಖೆ ಮುಚ್ಚುವಂಥ ಹಂತಕ್ಕೆ ಹೋಯಿತು. ನಮ್ದು ಯಾವುದೇ SLC ಬೋರ್ಡ್ ಇರ್ಬೋದು, PU ಬೋರ್ಡ್ ಇರ್ಬೋದು, ಅದರ ಗಣತೆಗಾರತ ಮತ್ತು ಅದರ ಸಂಸ್ಥೆಗಳು ವ್ಯವಸ್ಥೆ ಹಾಳಾಗೋ ರೀತಿ ನಾವು ಮಾಡಬಾರ್ದು. ಅದಕ್ಕೆ ಶಿಕ್ಷಣ ಸಂಸ್ಥೆಗಳು ತಮ್ಮಲ್ಲಿ ಒಳ್ಳೆ ರಿಸಲ್ಟ್ ಇಲ್ಲ ನಿಮ್ಗೆ ನೋಡಿ ಅಲ್ಲಲ್ಲ ಹಂಗಲ್ಲ ಸರ್. ನಾನು ಇನ್ನೊಂದು ಮುಂದೆ ಹೇಳ್ತೀನಿ. SLC ಬೋರ್ಡ್ ಕರ್ನಾಟಕದ್ದು ನಂಬರ್ 1, PUC ಬೋರ್ಡು ನಂಬರ್ 1, ನಮ್ಮಲ್ಲಿ CET ಇಡೀ ಭಾರತ ದೇಶ ಇಲ್ಲಿದ್ದು ಕಾಪಿ ಮಾಡ್ಯಾರ. ಅದಕ್ಕೆ ಪೆಟ್ಟು ಹತ್ತದ ರೀತಿಯಲ್ಲಿ ನಾವು ಇವತ್ತು ಕಾನೂನು ಕೂಡ ಮಾಡ್ಯಾರ. ಈ ಕಾನೂನು ಯಾವ ರೀತಿ ಇಂಪ್ಲಿಮೆಂಟ್ ಬೇಕು, ಕೆಲವು ಇಂಪ್ಲಿಮೆಂಟ್ ಮಾಡೋದು, ಕೆಲವು ಇಂಪ್ಲಿಮೆಂಟ್ ಮಾಡೋಕ್ಕಾಗೋದಿಲ್ಲ. ಪೂರ್ತಿ ಕಾನೂನು ಪ್ರಕಾರ ಯಾವ ಶಿಕ್ಷಣ ಸಂಸ್ಥೆ ಇದೆ, ಯಾವುದೋ ಒಂದು ಸ್ಕೂಲ್ ನಡೆದ್ರೆ ಆ ಶಿಕ್ಷಣ ಸಂಸ್ಥೆ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೆ ಅವಕಾಶ ಇದೆ ಕಾನೂನಲ್ಲಿ. ತಪ್ಪೇನಿಲ್ಲ, ಒಳ್ಳೆಯದು ತರಬೇಕು. ಏನು ಕರ್ನಾಟಕ ಎಜುಕೇಷನ್ ಆಕ್ಟಿಗೆ ಅಮೆಂಡ್ಮೆಂಟ್ ತಂದಿದ್ದಾರೆ. ಇದು ಮಾಡಿರ್ತಕ್ಕಂಥದ್ದು ತಾವು ಹೇಳಿದಂತೆ ಅನೇಕ ಶಿಕ್ಷಣ ಸಂಸ್ಥೆಗಳು ತಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಲಿಕ್ಕೋಸ್ಕರ ವಿದ್ಯಾರ್ಥಿಗಳನ್ನು ಬಲಿ ಕೊಟ್ಟು ಇಂಥ ಫಲಿತಾಂಶವನ್ನು ಹೆಚ್ಚು ತಂದು ಅವರ ದಂಧೆಯನ್ನು ಮಾಡಿಕೊಡ್ಲಿಕ್ಕೋಸ್ಕರ ಇವತ್ತು ಈ ಅಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು. ಫೋಟೋ ಕಾಪಿ ಮಾಡೋದು, ಅದನ್ನು ಜೆರಾಕ್ಸ್ ಮಾಡಿ ಇಟ್ಟುಕೊಳ್ಳೋದು, ಅವರ ಟೀಚರ್ಸ್ಗಳ ಮುಖಾಂತರ ಕ್ವಶನ್ ಪೇಪರ್ಗಳನ್ನು ಸೆಟ್ ಮಾಡಿಸುವುದು, ಇದನ್ನೆಲ್ಲ ಮಾಡಿ ಇವತ್ತು ವಿದ್ಯಾರ್ಥಿಗಳಿಗೆ ಹಂಚಿ ಪೇಪರ್ ಲೀಕೇಜ್ ಅಂತ ಹೇಳುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಬಹುಶಃ ಈ ಒಂದು ಕಾನೂನು ತಂದದ ಅಡಿಯಲ್ಲಿ ನಾಳೆ ಯಾರಾದರೂ ಇಂಥ ಸಂಸ್ಥೆಗಳು ಭಾಗಿಯಾಗಿದ್ದಾರೆ ಅಂತ ಗೊತ್ತಾದರೆ ಆ ಸಂಸ್ಥೆಗಳನ್ನು ನಾವು ಸಸ್ಪೆಂಡ್ ಮಾಡಲಿಕ್ಕೆ ಅಥವಾ ರದ್ದು ಮಾಡಲಿಕ್ಕೆ ರೆಕಮೆಂಡ್ ಮಾಡ್ತಕ್ಕಂಥ ಅಧಿಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಯಾರು ಇದರಲ್ಲಿ ಭಾಗವಹಿಸ್ತಾರೆ ಅವರಿಗೆ 5 ವರ್ಷಗಳ ಕಠಿಣ ಶಿಕ್ಷೆ ಜೊತೆಗೆ 5 ಲಕ್ಷ ರೂಪಾಯಿ ದಂಡವನ್ನು ವಿಧಿಸುವ ಮುಖಾಂತರ ಎಲ್ಲಿಯೋ ಒಂದು ಕಡೆ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳ ಭವಿಷ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಉತ್ತಮವಾಗಿರ್ತಕ್ಕಂಥ ಒಂದು ಕಾನೂನನ್ನು ತಂದಕ್ಕೆ ಮುಂದೆ ಬಂದಿದೆ. ವಾಮನಾಚಾರ್ಯ ಹೇಳ್ದಂಗೆ ಇದು ಇಂಥದ್ದೊಂದು ಪರಿಸ್ಥಿತಿ ಬಂದಿದ್ದು ದುರದೃಷ್ಟಕರ. ಬಟ್ ವಾಟ್ ದೇ ಹ್ಯಾವ್ ಡನ್ ಹ್ಯಾಡ್ ಬಿಕಮ್ ಇನ್ಎವಿಟಬಲ್. ಇಲ್ಲ ಲಾಸ್ಟ್ ಇಯರ್ ಎಲ್ಲ ನಾವು ನೋಡಿದ್ದೀವಿ. ಇಲ್ಲೊಂದು ಪಾಯಿಂಟ್ ಬರಲಿಲ್ಲ. ಇನ್ವಿಜಿಲೇಷನ್ ಅಂದರೆ ಮೌಲ್ಯಮಾಪನವನ್ನು ಕೂಡ ಈ ಕಾನೂನಿನಲ್ಲಿ ಇದೆ. ಮೌಲ್ಯಮಾಪನ ಇದೆ, ಶಿಕ್ಷಣ ಸಂಸ್ಥೆಗಳನ್ನು ತಂದಿದ್ದಾರೆ, ಮತ್ತು ಈ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟ ಯಾರೇ ಆಗಿರಲಿ ಅದನ್ನು ಫಸ್ಟ್ ಟೈಮ್ ಇವರು ಜೈಲಿಗೆ ಶಿಕ್ಷೆಗೆ ಅರ್ಹವಾದ ಅಪರಾಧ ಅಂತ ಪರಿಗಣಿಸಿ ಕಾನೂನಿನ ತಿದ್ದುಪಡಿಯಾಗಿದೆ. ಇದರಿಂದಾಗಿ ಆದ್ರೂ ಈ ಅವ್ಯವಹಾರಗಳು ನಿಂತರೆ ಬಹಳ ಸಂತೋಷ. ಪ್ರಿಯ ವೀಕ್ಷಕರ, ಏನೇ ಇರಲಿ, ಶಿಕ್ಷಣ ಅನ್ನೋದಿದೆಯಲ್ಲ ಅದು ಎಲ್ಲರ ಮೂಲಭೂತ ಹಕ್ಕು. ಸೊ ಇಂಥ ಶಿಕ್ಷಣದಲ್ಲಿ ಈ ರೀತಿಯ ಭ್ರಷ್ಟಾಚಾರ ಇರೋದಿಲ್ಲ, ಅದು ತಡೆಗಟ್ಟೋದಕ್ಕೆ ಇಂಥ ಹೆಜ್ಜೆಗಳನ್ನು ಇಡಬೇಕಾಗತ್ತೆ. ಇದು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ಹೊಲಸನ್ನು, ಕೊಳೆಯನ್ನು ತೊಡೆಯೋದಕ್ಕೆ ಇದು ಕಾರಣ ಆಗಲಿ ಅಂತ ಆಶಿಸ್ತಾ ಇವತ್ತಿನ ಪ್ರೈಮ್ ನ್ಯೂಸನ್ನು ಮುಗಿಸ್ತಾ ಇದ್ದೇನೆ. ನಾಳೆ ಬರ್ತೀನಿ ಹೊಸ ಸುದ್ದಿ ಅತಿಥಿಗಳ ಜೊತೆ. ಅದೇ ಚರ್ಚೆ, ಜಗಳ, ಮಾತು. ಅಲ್ಲಿವರೆಗೆ ಬಾಯ್ ಅಂಡ್ ಗುಡ್ ನೈಟ್.